ಸಮಸ್ಯೆಗಳು ಕೂಡ ದೊಡ್ಡದಾಗಲಿಕ್ಕೆ ಶುರುವಾಗ್ತದೆ. ಹಾಗಾಗಿ ನಾನು ಹೆಚ್ಚು ಕಷ್ಟಪಡಬೇಕಾಗಿಲ್ಲ ಮಾತಾಡಲಿಕ್ಕೆ. ಸಣ್ಣ ಮಕ್ಕಳ ಪೋಷಕರಿಗೆ ಮಾತಾಡೋದನ್ನು ನಾವು ಖಂಡಿತ ಮಿಸ್ ಮಾಡ್ಕೊಳ್ಬಾರ್ದು. ಯಾಕೆಂದರೆ ಇದು ಫಲವತ್ತಾದ ಭೂಮಿಯನ್ನು ಸಿದ್ಧಪಡಿಸುವಂಥ ಸಮಯ. ನಮ್ಮಲ್ಲಿ ಹಲವಾರು ಜನ ಒಂದೆರಡು ವರ್ಷ ಬ್ಯುಸಿ ಇದ್ದೀನಿ, ಆಮೇಲೆ ನಾನು ಫುಲ್ ಟೈಮ್ ಮಾಡ್ಕೊಳ್ತೀನಿ, ಈಗ ಒಂದು ಕೋರ್ಸಿಗೆ ರಿಜಿಸ್ಟರ್ ಮಾಡಿಬಿಟ್ಟಿದ್ದೀನಿ, ಈ ಕೋರ್ಸ್ ಮುಗಿದ ಮೇಲೆ ನಾನು ಮಕ್ಕಳ ಜೊತೆಗೆ ಸಮಯ ಕಳೀತೀನಿ, ಒಂದು PhD ಹಾಕ್ಬಿಟ್ಟಿದ್ದೀನಿ, ಆಮೇಲೆ ನಾನು ಮಕ್ಕಳ ಜೊತೆ ಕೂತ್ಕೊಳ್ತೀನಿ ಅಂತೇಳಿ ಅಂದ್ಕೊಳ್ಳೋಷ್ಟೊತ್ತಿಗೆ ಮಕ್ಕಳು 6, 7, 8 ವರ್ಷ ಆದಮೇಲೆ ನಾವು ಸರಿ ಮಾಡಲಿಕ್ಕೆ ಸುಮಾರು ಪ್ರಯತ್ನ ಮಾಡಿದರು. ಕೆಲವೊಂದು ಬದಲಾವಣೆಗಳು ಪರ್ಮನೆಂಟಾಗಿ ಆಗಿರ್ತದೆ. ಸೊ ನೀವೆಲ್ಲ ತುಂಬ ಲಕ್ಕಿ ಅಂತ ಹೇಳ್ಬೋದು. ನಮ್ಮ ಆಸ್ಪತ್ರೆಯ ಚೇಂಬರಲ್ಲಿ ಬೇರೆ ಬೇರೆ ಸಮಸ್ಯೆಗಳನ್ನು ಇಟ್ಕೊಂಡು ಕೆಲವು ಪೋಷಕರು ಬರ್ತಾರೆ. ಅವ್ರು ಬಂದಾಗ ನಾವು ಏನಾದ್ರು ಸಲಹೆಗಳನ್ನು ಕೊಡ್ತೀವಲ್ಲ, ಹಾಗಿದ್ರೆ ನಾನು ಬೇಗ ಬರಬೇಕಿತ್ತಲ್ಲ ಸರ್, ಇದೇ ಕೆಲಸ ನಾನು ಒಂದು 10 ವರ್ಷ ಹಿಂದೆ ಮಾಡಿದರೆ ಒಳ್ಳೇದಿತ್ತು ಅಂತ ಅನಿಸುತ್ತೆ. ಅವ್ರಿಗೇನು ಆ ಗಿಲ್ಟ್ ಫೀಲಿಂಗ್ ಬರುವ ಅವಶ್ಯಕತೆ ಇಲ್ಲ. ಯಾಕಂದರೆ ಯಾವ ತಂದೆ ತಾಯಿ ಕೂಡ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ದು ಸುಮ್ಮನೆ ಇರೋದಿಲ್ಲ. ಆದರೆ ಏನು ಮಾಡಬೇಕು ಅಂತ ನಮ್ಗೆ ಗೊತ್ತಿಲ್ಲ ಇದ್ದರೆ ಪರವಾಗಿಲ್ಲ. ಅಂದರೆ ನಾನು ಮಾಡ್ತಿರೋದೇ ಸರಿ ಅಂತ ಅಂದ್ಕೊಳ್ಳೋದು ಶುರು ಆಗ್ಬಿಡುತ್ತಲ್ವ, ಆವಾಗ ನಮ್ಮನ್ನು ಯಾರು ಪ್ರೊಟೆಕ್ಟ್ ಮಾಡಲಿಕ್ಕೆ ಆಗುತ್ತೆ ಅಲ್ವಾ. ಕೆಲವು ದಿನಗಳ ಹಿಂದೆ ಒಂದು ತಾಯಿ ಮಗನ ಕರ್ಕೊಂಡು ಬಂದಿದ್ರು, ದೂರದ ಊರಿಂದ ಬಂದಿದ್ರು. ಸರ್, ನನ್ನ ಮಗ ಶಾಲೆಯಲ್ಲಿ ಮಾತಾಡೋದೇ ಇಲ್ಲ, ಏನಾದ್ರು ಮಾತಾಡ್ಲಿಕ್ಕೆ ಹೇಳಿದರೆ ಗೊತ್ತೇ ಮಾತಾಡ್ತಾನೆ, ಮನೆಯಲ್ಲೆಲ್ಲ ಸರಿ ಮಾತಾಡ್ತಾನೆ. ನನಗೆ ಸಿಟ್ಟು ಬರ್ತದೆ. ಅಲ್ಲಿ ಟೀಚರ್ಸ್ ಹೇಳ್ತಾರೆ, ನಿಮ್ಮ ಮಗ ಯಾಕಿನ್ನೂ ಮಾತಾಡ್ತಾ ಇಲ್ಲ ಸರಿಯಾಗಿ, ನೀವು ಸ್ವಲ್ಪ ಕಾಳಜಿ ತಗೊಳ್ಳಿ ಅಂತ. ನನಗೆ ಸಿಟ್ಟು ಬರ್ತದೆ. ಮನೆಯಲ್ಲಿ ಇಷ್ಟು ಚೆನ್ನಾಗಿ ಮಾತಾಡ್ತೀವಿ, ನಿಮ್ಗೆ ಏನಾಗುತ್ತೆ ಶಾಲೆಯಲ್ಲಿ ಮಾತಾಡಲಿಕ್ಕೆ? ಅವ್ರೇನು ಪ್ರಶ್ನೆ ಕೇಳಿದ್ರೆ ಉತ್ತರನೇ ಹೇಳೋದಿಲ್ಲಂತೆ. ಅವನಿಗೆ ಹಾಡೆಲ್ಲ ಗೊತ್ತಿದೆ, ಅವನು ಮಾತಾಡೋದಿಲ್ಲ, ಹಾಡು ಹೇಳೋದೇ ಇಲ್ಲ. ಹೌದಾ? ಹಾಗೆ ಏನು ಮಾಡ್ತೀನಿ? ನನಗೆ ಸಿಕ್ಕಾಪಟ್ಟೆ ಕೋಪ ಬರ್ತದೆ ಸರ್. ಮತ್ತೆ ಏನು ಮಾಡೋದು? ಸುಮ್ಮನೆ ಟೀಚರ್ ಹತ್ರ ಹೇಳಿಸ್ಕೊಳ್ಬೇಕಲ್ಲ. ಟೀಚರ್ ಹತ್ರ ಏನಾರು ಹೇಳಿಸ್ಕೊಂಡ್ರೆ ದೊಡ್ಡ ಕಷ್ಟ ನಮಗೆ. ಯಾಕೆ ಸರ್ ಹಾಗೆ ಮಾಡೋದು? ಅವನಿಗೆ ಮಾತಾಡಲಿಕ್ಕೆಲ್ಲ ಗೊತ್ತಿದ್ರು, ಹಾಗೆ ಯಾಕೆ ಮಾಡೋದು? ಬಿಡಿಯಮ್ಮ, ಅವಳದು ಫ್ರೀ ಬಿಡಿ, ಅವಳೇನು ತೊಂದರೆ ಮಾಡೋದಿಲ್ಲ, ಫ್ರೀ ಬಿಡಿ. ಇಲ್ಲ ಒಂದು ಟಾಯ್ ಇದ್ದರೆ ಕೊಡಿ, ಆಟಿಕೆ ಇದ್ದರೆ ಕೊಡಿ, ಸುಮ್ಮನೆ ಕೂತ್ಕೊಳ್ತಾರೆ ಅವರು. ಒಂದು ಆಟಿಕೆ ಇದ್ದರೆ ಕೊಡಿ. ಸೊ ನಾನು ಬಹುಶಃ ಮನೆಯಲ್ಲಿ ಯಾರಾದರೂ ತುಂಬ ಸಣ್ಣ ಕೆಲಸಕ್ಕೆ ಅವನಿಗೆ ಕರೆಕ್ಷನ್ ಮಾಡಲಿಕ್ಕೆ ಹೋಗ್ತಾರೆ, ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ, ಅಲ್ಲಿ ಹೋಗಬೇಡ, ಇಲ್ಲಿ ಬರಬೇಡ, ಅದು ತೆಗಿಬೇಡ, ಇದು ತೆಗಿಬೇಡ ಅಂತ ತುಂಬ ಹೆಜ್ಜೆಗೂ ಕರೆಕ್ಷನ್ ಮಾಡ್ತಾ ಇರಬೇಕು. ಬಹುಶಃ ಮಗು ಭಯಪಟ್ಟು ನಾನು ಮಾತಾಡಿದ್ರೆ ಎಲ್ಲಿ ತಪ್ಪಾಗ್ತದೋ, ನಾನೇನಾದರೂ ಹೇಳಿದ್ದು ತಪ್ಪಾಗ್ತದೋ ಅಂತ ಹೆದರ್ತಾ ಇರಬೇಕು ಅಂತ. 2 ನಿಮಿಷದ ಹಿಂದೆ ತುಂಬ ಕೋಪ ಮಾಡ್ಕೊಂಡಿರ್ತಕ್ಕಂಥ ತಾಯಿ ಕಣ್ಣಲ್ಲಿ ಬಳ ನೀರು. ಹೌದಾ ಸರ್, ನಾನು ಹಾಗೆ ಮಾಡ್ತೇನೆ, ನನಗೊಂದು ಬೇಜಾರಿತ್ತು, ಇವನು ಸುಮ್ಮನೆ ಬೈಸ್ಕೊಂಡು ಬರ್ತಾನಲ್ಲ, ಎಲ್ಲ ಮಾತಾಡಲಿಕ್ಕೆ ಗೊತ್ತಿದ್ದು, ಹಂಗೆ ಯಾಕೆ ಮಾಡ್ತಾನೆ ಅಂತ ನನಗೆ ಸಿಕ್ಕಿತು. ತಾಯಿ ಕಣ್ಣೀರಿಡುವಾಗ ಪಕ್ಕದಲ್ಲಿರ್ತಕ್ಕಂಥ UKG ಮಗು ಎಲ್ಲವನ್ನು ಹೀಗೆ ನೋಡ್ತದೆ ತಾಯಿಯನ್ನು. ಆ್ಯಕ್ಚುಲಿ ಏನೋ ಒಂದು ಕಣ್ಣೀರು ಇಳೋದಿಲ್ಲ, ಕಣ್ಣು ನೀರು ತುಂಬಿದೆ ಅಷ್ಟೇ. ಮಗು ಗೊತ್ತಾಯಿತು, ಅಮ್ಮನ ಧ್ವನಿ ಕ್ಷೀಣಿಸ್ತಾ ಇದೆ, ಹೋಗಿ ಮೆಲ್ಲ ಅಮ್ಮನ ಕಣ್ಣೀರು ಒರೆಸ್ತಾ ಇದೆ ಮಗು. ನಾವು ಹೇಳ್ತೇವೆ ಮಗುಗೆ ಮಾತು ಬರೋದಿಲ್ಲ ಅಂತ. ಅಮ್ಮ ನೀನು ಯಾಕೆ ಬೇಸರ ಆಗಿದೆಯಾ, ಅಮ್ಮ ನೀನು ಯಾಕೆ ಅಳ್ತೀಯಾ ಅಂತ ಹೇಳಿದ್ರು ಮಾತಲ್ವಾ ಅದು? ಮಾತು ಅಂದರೆ ಶಬ್ದಗಳಲ್ಲೇ ಇರಬೇಕಾ? ಅದು ಆ ಮಗುಗಿದೆ, ನಮಗಿಲ್ಲ ಅಲ್ವಾ? ಈಗ ಅದಕ್ಕೆ ನಮಗೆ ಬೇಸರ ಆದರೆ ಮಗು ಸ್ಪಂದಿಸುತ್ತೆ, ಅದು ಬೇಸರ ಆಗಿದ್ರೆ ನಾವು ಸ್ಪಂದಿಸ್ತೇವ? ಆ ರೀತಿಯ ಒಂದು ಕಾಳಜಿ ಈ ಸಣ್ಣ ವಯಸ್ಸಿನಿಂದ ನಮಗೆ ಗೊತ್ತಾಗ್ಬಿಟ್ರೆ, ನಾವು ನಮ್ಮಿಂದ ಆಗುವ ತೊಂದರೆಗಳನ್ನು ನಾವು ತಪ್ಪಿಸಿದ್ರೆ ಸಾಕು ಅಲ್ವಾ? ಎಲ್ಲ ಮಕ್ಕಳು ನಾವೇನು ಮತ್ತೆ ಕೇಳ್ತಾ ಇರ್ತೀವಿ, ಎಲ್ಲ ಮಕ್ಕಳು ವಿಭಿನ್ನ, ಎಲ್ಲ ಮಕ್ಕಳು ಅನನ್ಯ, ಎಲ್ಲರೂ ಹೇಳುವಂಥದ್ದು ಮಾತುಗಳು. ಯಾರೋ ಒಬ್ಬ ಹೇಳ್ತಾರಂತೆ, ಮಕ್ಕಳನ್ನು ಹೇಗೆ ಬೆಳೆಸೋದು ಅಂತ ಕೇಳಿದರೆ,
ನನಗೆ ಮಕ್ಕಳನ್ನ ಹೇಗೆ ಬೆಳೆಸಬೇಕು ಗೊತ್ತಿಲ್ಲ, ಆದರೆ ಅವರ ಬೆಳವಣಿಗೆಗೆ ಏನೇನು ಅಡ್ಡಿ ಬರುತ್ತೆ ಅದನ್ನೊಂದು ನಾನು ತಡಿತೇನೆ ಅಷ್ಟೆ. ನಾನು ಒಂದು ತೋಟಗಾರಿಕೆ ಮಾಲಿ, ನನಗೆ ಗಿಡಗಳು ಹೇಗೆ ಬೆಳೀತಾವೋ ನಂಗೆ ಗೊತ್ತಿಲ್ಲ, ಆದರೆ ಅದಕ್ಕೆ ದನಗಳು ತಿನ್ನಲಾರ್ದಂತೆ ಒಂದು ಟ್ರೀ ಗಾರ್ಡ್ ಹಾಕಬೇಕು, ಅದಕ್ಕೆ ಗೊಬ್ಬರ ಹಾಕಬೇಕು, ಅದಕ್ಕೆ ಗಾಳಿ ಬೆಳಕು ಸೂರ್ಯನ ಬೆಳಕು ಎಲ್ಲ ಸಿಗುವ ಹಾಗೆ ನೋಡ್ಕೋಬೇಕು. ಸೊ ಏನು ಅದಕ್ಕೆ ತೊಂದರೆ ಮಾಡ್ತದೆ ಅದನ್ನು ನಾನು ತಡಿಬೇಕು, ಅಷ್ಟು ನನ್ನ ಕೆಲಸ ಅಂತ. ಹಾಗೆ ಕೆಲವೊಂದು ಬಾರಿ ನಾವು ಮಕ್ಕಳಿಗೆ ಏನೋ ಮಾಡ್ತೇವೆ, ನಾವು ಮಕ್ಕಳಿಗೋಸ್ಕರ ಏನೋ ಕೊಡ್ತೇವೆ, ನಾವು ಮಕ್ಕಳಿಗೋಸ್ಕರ ಏನೋ ತ್ಯಾಗ ಮಾಡ್ತೇವೆ ಅಂತ ನಾವು ಅಂದ್ಕೊಂಡಿರ್ತೇವೆ. ಅದು ಯಾವುದೂ ಮಾಡೋದು ಬೇಕಾಗಿಲ್ಲ, ನಾವು ಸುಮ್ಮನೆ ಅವ್ರ ಜೊತೆಗೆ ಇದ್ದರೆ ಸಾಕು. ದೇ ನೀಡ್ ಅವರ್ ಪ್ರೆಸೆನ್ಸ್, ಎಸ್ಪೆಷಲಿ ಈ ವಯಸ್ಸಿನ ಮಕ್ಕಳು. ಆದರೆ ನಾವು ಅವ್ರ ಜೊತೆಗೆ ಇದ್ದೇವೆ ಅಂತ ಅಂದ್ಕೊಂಡು ನಮ್ಮದೆಲ್ಲ ಬ್ಯಾಕ್ಲಾಗ್ಸ್ ಇರ್ತದೆ, ಆ ಬ್ಯಾಕ್ಲಾಗ್ಸ್ ಎಲ್ಲ ಇಟ್ಕೊಂಡು ಅವ್ರ ಜೊತೆಗಿರ್ತೇವೆ, ಅದು ಅವರ ಜೊತೆಗಿದ್ದಾಗ ಆಗೋದಿಲ್ಲ. ಆ್ಯನ್ ಅನ್ಹೀಲ್ಡ್ ಪೇರೆಂಟ್ ಈಸ್ ದ ಫಸ್ಟ್ ಬುಲ್ಲಿ ಆಫ್ ದ ಚೈಲ್ಡ್ ಅಂತ. ಬುಲ್ಲಿ ಅಂದರೆ ಯಾರೋ ಮಕ್ಕಳಿಗೆ ಯಾರೋ ಹೊರಗಡೆ ತೊಂದರೆ ಮಾಡ್ತಾರೆ, ಉಪದ್ರ ಮಾಡ್ತಾರೆ, ಅವನಿಗೆ ಚೂಡ್ತಾರೆ, ನೋಯಿಸ್ತಾರೆ, ಹಿಂಸೆ ಮಾಡ್ತಾರೆ ಹೊರಗಡೆ ಎಲ್ಲ. ಆದರೆ ಅನ್ಹೀಲ್ಡ್ ಪೇರೆಂಟ್ ಯಾರೋ ಅವರ ಬದುಕಿನಲ್ಲಿ ತುಂಬ ನೋವುಗಳನ್ನು ಇಟ್ಕೊಂಡಿದ್ದಾರೆ, ಬೇಸರಗಳು ಇಟ್ಕೊಂಡಿದ್ದಾರೆ, ಹತಾಶೆಗಳು ಇಟ್ಕೊಂಡಿದ್ದಾರೆ, ಅವ್ರ ಬದುಕಿನಲ್ಲಿ ಅವರು ಖುಷಿಯಾಗಿಲ್ಲ. ದೇ ವಿಲ್ ಬಿ ದ ಫಸ್ಟ್ ಬುಲ್ಲಿ ಆಫ್ ದ ಚೈಲ್ಡ್. ಯಾಕೆ? ನನಗೆ ತುಂಬ ಟೆನ್ಷನ್ ಸರ್ ಮನೇಲಿ, ನೋಡಿ ಇವರು ಜವಾಬ್ದಾರಿ ಇಲ್ಲ, ಅತ್ತೆ ಮಾವನ ಕಿರಿಕಿರಿ, ನನಗೆ ಆವಾಗ ಇವರು ಕಿರಿಕಿರಿ ಮಾಡ್ತಾನೆ, ನನಗೆ ಕೋಪ ಬರ್ತದೆ, ಸರಿಯಾಗಿ ತದಕ್ಕೆ ಬಿಡ್ತೇನೆ. ಅವನು ಏನು ಮಾಡಿದ್ದೆ ಆ್ಯಕ್ಚುಲಿ? ಹಾಗೆ ನೋಡಿದರೆ ಅವನಿಗೆ ಪೆಟ್ಟು ಕೊಡುವಂಥದ್ದೇನು ಮಾಡಲಿಲ್ಲ, ಅಂದರೆ ನನಗೆ ಆ ಟೈಮಲ್ಲಿ ನನಗೆ ತಾಳ್ಮೆ ಇರಲಿಲ್ಲ, ನನಗೆ ಸಮಾಧಾನ ಇರಲಿಲ್ಲ. ಇನ್ನೊಂದು ದಿನ ನಾನು ಖುಷಿಯಾಗಿದ್ದರೆ ಅವ್ನು ನನ್ನ ತಲೆ ಮೇಲೆ ಹತ್ತಿ ಕುಣಿದಾಡಿದ್ರು ನನಗೆ ಬೇಸರ ಇರಲಿಲ್ಲ ಅಲ್ವಾ? ಈಗ ಯಾರ ಹತ್ರ ಮಾತಾಡುವಾಗ ಮಧ್ಯೆ ಬಂದಾಗ ನನಗೆ ಕೋಪ ಬಂತು, ಯಾರ ಹತ್ರ ಫೋನಲ್ಲಿ ಮಾತಾಡುವಾಗ ನನಗೆ ಕೋಪ ಬಂತು, ಅಥವಾ ಏನೋ ಒಂದು ಸೀರಿಯಲ್ ನೋಡುವಾಗ ಮಾತಾಡಿಸಿದ್ರೆ ಕೋಪ ಬಂತು. ಯಾಕೆ ಅಂದರೆ ಇವಾಗ ನನ್ನ ಮನಸ್ಸಿನ ತಾಳ್ಮೆ ಇರಲಿಲ್ಲ. ಸೊ ಫಸ್ಟ್ ವಿ ಶುಡ್ ಹೀಲ್ ಅವರ್ ಸೆಲ್ಸ್. ನಮ್ಮ ಎಲ್ಲ ಹಿಂದಿನ ಬೇಸರಗಳೇನಿದೆ, ನಮ್ಮ ಪಾಸ್ಟ್ ಏನಿದೆ, ಅದನ್ನು ಯಾರು ನಮ್ಮ ಆಪ್ತರ ಹತ್ರ, ಸ್ನೇಹಿತರ ಹತ್ರ, ಕೌನ್ಸಿಲರ್ ಹತ್ರ ಮಾತಾಡಿ ಆ ಒಂದು ಮಾನಸಿಕ ದುಗುಡವನ್ನು ನಾವು ಹಗುರು ಮಾಡ್ಕೊಂಡು, ಇಲ್ಲದಿದ್ದರೆ ಅದು ಫಸ್ಟ್ ಅಫೆಕ್ಟ್ ಆಗೋದು ಮಕ್ಕಳಿಗೆ. ಇನ್ನು ಕೆಲವೊಂದು ಸರಿ ಏನಾಗಿರ್ತದೆ, ನನಗೆ ಅದ್ರ ಹತ್ರ ಕೆಲವು ವರ್ಷಗಳಿಂದ ಒಂದು ತಾಯಿ ಬಂದಿದ್ರು, ಆ ಮಗು ಕರ್ಕೊಂಡು ಬಂದಿದ್ರು, ದೊಡ್ಡ ಮಗು ತಲೆ ಎತ್ತಿ ನೋಡ್ತಾ ಇಲ್ಲ, ಯಾರ ಹತ್ರ ಮಾತಾಡ್ತಿಲ್ಲ, ಶಾಲೆಯಲ್ಲಿ ಪದೇ ಪದೇ ಕಂಪ್ಲೇಂಟ್ಸ್, ಅವನು ಯಾರ ಜೊತೆಗೆ ಮಾತಾಡೋದಿಲ್ಲ, ಡಲ್ ಆಗಿರ್ತಾನೆ, ಚುರುಕಿಲ್ಲ. ಇನ್ನೊಂದು ಮಗಳು ಜೊತೆಗೆ ಇದೆ, ಆ ಮಗಳು ನನ್ನ ಚೇಂಬರ್ ಇಡೀ ಓಡಾಡ್ತಾ ಇದೆ, ಆಟ ಆಡ್ತಿದೆ, ಗಮ್ಮತ್ತು ಮಾಡ್ತಾ ಇದೆ, ಚುರುಕಾಗಿದೆ. ತಾಯಿ ಕರ್ಕೊಂಡು ಬಂದಿದ್ದು, ನಾನು ನನ್ನ ಪುಸ್ತಕಗಳಲ್ಲೂ ಬರೆದಿದ್ದೀನಿ ಆ ಚಾಪ್ಟರ್, ನಿಮ್ಮ ಇಷ್ಟದ ಮಗು ಅದಾಗಿರಲಿ ಅಂತ ಆ ಚಾಪ್ಟರ್ ಹೆಸರು. ಸೊ ಈ ತಾಯಿಗೆ ಏನಾಗಿತ್ತಂದರೆ 18-19 ವರ್ಷದಲ್ಲಿ ಅವಳ ಪಾಪ, ಐ ವಿಲ್ ನಾಟ್ ಬ್ಲೇಮ್ ಹರ್, ಅವಳಿಗೆ ತುಂಬ ಓದಬೇಕು ಅಂತ ಆಸೆ ಇತ್ತು. ಓದಬೇಕಂತ ಆಸೆ ಇದ್ದವ್ರನ್ನ ಎಳ್ಕೊಂಡು ಬಂದು ಅಪ್ಪ ಅಮ್ಮ ಏನು ಮಾಡಿದರು, ಈಗ ಒಂದು ಮದುವೆ ಆಗ್ಬೇಕು, ಆಮೇಲೆ ಓದ್ಬೋದು. ಅವಳು ಅರ್ಧಂಬರ್ಧ ಸಿಕ್ತಲ್ಲಿ ಮದುವೆ ಆಗಿ ಗಂಡನ ಮನೆಗೆ ಹೋದ್ಲು. ಈಗಾದರೂ ನಾನು ಓದಬೇಕು, ನಾನು ಅಬ್ರಾಡ್ ಹೋಗಬೇಕು. ಅವಳ ತಲೆಯಲ್ಲಿ ಒಂದೇ, ನಾನು ಅಬ್ರಾಡಲ್ಲಿ ಓದಬೇಕು, ಅಲ್ಲಿ ಕೆಲಸ ಮಾಡಬೇಕು, ಒಂದು ಅವಳದ್ದು ಕನಸು. ಅತ್ತೆ ಏನು ಹೇಳಿದ್ಲು, ನೀನೊಂದು ಮಗು ಮಾಡಿಕೊಂಡು ಹೋಗಿಬಿಡು, ನಾನು ನೋಡ್ಕೊಳ್ತೀನಿ. ಅಮ್ಮ ಏನು ಹೇಳಿದ್ರು, ಮದುವೆ ಮಾಡ್ಕೊಂಡ್ಬಿಟ್ಟು ನನ್ನ ಜವಾಬ್ದಾರಿ ಮುಗೀತು. ಸರಿ ಬಿಡು, ಅಮ್ಮ ಹೇಳಿದ್ರಂತ ಮದುವೆ ಆದ್ಲು, ಅತ್ತೆ ಹೇಳಿದ್ರಂತ ಮಗು ಮಾಡ್ಕೊಂಡು ಫಾರಿನಿಗೆ ಹೋದ್ಲು. ಫಾರಿನಿಗೆ ಹೋದಾಗ ಮಗು ಬೆಳೆದದ್ದು ಇಲ್ಲಿ, ಅಮ್ಮ ನನ್ನ ಬಿಟ್ಟು. ವಾಪಸ್ಸು ಅವಳಿಗೆ ಏನು ಮಾಡಲಿಕ್ಕಿಲ್ಲ, ಹೊಂದಾಣಿಕೆ ಆಗ್ತಾ ಇಲ್ಲ ಹಸ್ಬೆಂಡ್ ಜೊತೆಗೆ. ಹಸ್ಬೆಂಡ್ ಇಲ್ಲಿದ್ದಾರೆ, ಅವ್ರು ಹೇಳ್ತಾರೆ, ನೀನು ಅಲ್ಲಿ ಹೋಗಿದ್ಯಾ, ನೀನು ಮಜಾ ಮಾಡ್ತಿದ್ಯಾ, ಹಾಗೆ ಹೀಗೆ ಅಂತ. ಅವನು ನೋಡ್ಕೊಳ್ಳೋಕ್ಕೆ ರೆಡಿ ಇಲ್ಲ ಮಗುವನ್ನು. ಅವಳಿಗೆ ತುಂಬ ಕಷ್ಟ ಆಯಿತು. ಇವರೆಲ್ಲ ಒಪ್ಪಿ ನನ್ನನ್ನು ಮದುವೆ ಮಾಡಿಸಿದ್ರು ಅಂತ. ಈ ಗಲಾಟೆಯಲ್ಲಿ 1 ವರ್ಷ 2 ವರ್ಷ ಕಳೆದೋಗುತ್ತೆ. ಆಕೆಗೆ ಫ್ರಸ್ಟ್ರೇಷನ್ ಬಂತು, ಮತ್ತೆ ಆ ಮದುವೆ ಡಿವೋರ್ಸಲ್ಲಿ ಕೊನೆ ಆಗುತ್ತೆ. ಮತ್ತೆ ಕೆಲವು ವರ್ಷ ಗ್ಯಾಪ್ ಆದಮೇಲೆ ಅವಳಿಗೆ ಇನ್ನೊಂದು ಮದುವೆ ಆಗುತ್ತೆ.
ಆಗ ಅವಳು ಮದುವೆನ ಇಷ್ಟಪಟ್ಟಾಗ್ತಾಳೆ, ಇದನ್ನು ಇಷ್ಟಪಟ್ಟಾಗಿರಲಿಲ್ಲ, ಯಾರ್ದೋ ಒತ್ತಾಯಕ್ಕಾಗಿ. ಇನ್ನೊಂದು ಮಗು ಆಗುತ್ತೆ ಅವಳಿಗೆ. ಈಗ ತಾಯ್ತನ ಅಂದ್ರೆ ಏನು, ಗರ್ಭಿಣಿ ಆಗಿರೋದು ಎಷ್ಟು ಖುಷಿ ವಿಷಯ. ಚಿಕ್ಕ ಮಗು, 1 ವರ್ಷದ ಮಗು, 2 ವರ್ಷದ ಮಗುನ ಬೆಳೆಸೋದು ಎಷ್ಟು ಖುಷಿ ಅಂತ ಈಗ ಅರ್ಥ ಆಗ್ತಿದೆ. ಫಸ್ಟು ಅದು ಹಿಂಸೆ ಆಗಿದೆ, ಯಾಕಾದರೂ ಮಗು ಆಯಿತು ಅನ್ನೋ ಸ್ಥಿತಿ ಅದಾಗಿತ್ತು. ಇವಾಗ ಶಿ ಈಸ್ ಎಂಜಾಯಿಂಗ್ ಅದರದ್ದು ರಿಸಲ್ಟ್ಸ್ ಆ ಮಗುವಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಕ್ತು. ಸೊ ಮತ್ತೆ ಅವಳಿಗೆ ಬೇಸರ ಆಯಿತು, ಅಯ್ಯೋ ಆ ಮಗುಗೆ ಇದೆಲ್ಲ ಸಿಗಲೇ ಇಲ್ಲ ಅಲ್ಲ, ನನಗೆ ಇದು ಯಾಕಾದರೂ ಪ್ರೆಗ್ನೆನ್ಸಿ ಆಗಿದೆ ಅಂದ್ಕೊಂಡೆ ನಾನು ದಿನಗಳು ಕಳೆದೆ. ಯಾಕಾದರೆ ಈ ಮಗು ಹುಟ್ಟಿದೆ ಅಂತ ಅಂದ್ಕೊಂಡೆ, ಇಲ್ದಿದ್ರೆ ನಾನು ಓದ್ತಿದ್ದೆ, ನನಗೆ 2 ವರ್ಷ ವೇಸ್ಟ್ ಆಯಿತು. ಸೊ ಅದ್ರದ್ದು ಎಲ್ಲ ಆಲೋಚನೆಗಳ ಪ್ರಭಾವ ಮಗು ಬೆಳವಣಿಗೆ ಮೇಲೆ ಅಫೆಕ್ಟ್ ಆಗ್ತದೆ. ಆಕೆ ಮತ್ತೆ ವಾಪಸ್ಸು ಆಲ್ಮೋಸ್ಟ್ ಡಿವೋರ್ಸ್ ಆಗಿ ಆ ಮಗುವನ್ನು ಅತ್ತೆ ಮನೆಗೆ ಬಿಟ್ಟು ಹೋಗಿದ್ರು ಕೂಡ ಮತ್ತೆ ವಾಪಸ್ ಕರ್ಕೊಂಡೋಗಿ ಆ ಮಗುವನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾಳೆ. ಈಗ ಮಗು ಚೇತರಿಸ್ಕೊಳ್ತಾ ಇದ್ದೆ. ಅನ್ಹೀಲ್ಡ್ ಪೇರೆಂಟ್ ಅಂತ ಹೇಳ್ತೀವಲ್ವಾ, ಅಂದರೆ ನಮ್ಮ ಪಾಸ್ಟ್ ಬ್ಯಾಕ್ಲಾಗ್ ಏನಿದೆ ಅದನ್ನೆಲ್ಲ ಸ್ವಲ್ಪ ಹಗುರು ಮಾಡ್ಕೋಬೇಕು ನಾವು. ಆಗೋಗ್ಬಿಟ್ಟಿದೆ, ಈಗ ಮಗು ಆಗಿದೆ, ಗಂಡನ ಕಟ್ಕೊಂಡು ಆಗಿದೆ, ಚೇಂಜ್ ಮಾಡಲಿಕ್ಕಿಲ್ಲ. ಸೊ ಬೆಟರ್ ಫಾರ್ ದ ಸೇಕ್ ಆಫ್ ದ ಚೈಲ್ಡ್ ನಾನು ಖುಷಿಯಾಗಿರೋದು ಮುಖ್ಯ. ಖುಷಿಯಾಗಿಲ್ಲದಿದ್ದರೆ ತಂದೆ ಆಗಲಿ ತಾಯಿ ಆಗಲಿ, ಮಕ್ಕಳ ಬೆಳವಣಿಗೆಗೆ ದೊಡ್ಡ ಸವಾಲುಗಳಂದರೆ ಮದರ್ಸ್ ಡಿಪ್ರೆಷನ್ ಆ್ಯಂಡ್ ಫಾದರ್ಸ್ ಆ್ಯಂಗರ್ ಅಂತ. ತಾಯಿ ಖುಷಿಯಾಗಿಲ್ಲದೇ ಇದ್ದರೆ ಅಥವಾ ತಂದೆ ತುಂಬ ಸಿಡುಬುರುಕ ಆಗಿದ್ದರೆ, ಇವೆರಡು ಮಕ್ಕಳ ಬೆಳವಣಿಗೆಗೆ ತುಂಬ ದೊಡ್ಡ ತೊಂದರೆ. ತಾಯಿ ಖುಷಿಯಾಗಿರ್ಬೇಕು. ಶಾಲೆಯಿಂದ ಮಕ್ಕಳು ಮನೆಗೆ ಬರ್ತಾರೆ, ಅಮ್ಮನ ಮುಖ ನೋಡ್ತಾರೆ, ಹೇಗಿದ್ದಾಳೆ ಅಮ್ಮ, ಎಲ್ಲ ಹೇಳ್ಬೋದಾ, ನಡೆದದ್ದೆಲ್ಲ ಹೇಳ್ಬೋದಾ, ಇಲ್ಲ ಎಲ್ಲ ಹೇಳಿದ್ರೆ ಬೀಳ್ತದೆ, ಈಗ ಈ ಮೂಡಲ್ಲಿ ಹೇಳಲಿಕ್ಕಿಲ್ಲ. ಅವು ಸ್ಕ್ಯಾನ್ ಮಾಡ್ತಾವೆ ಫಸ್ಟ್, ಅಪ್ಪನ ಹತ್ರ ನೋಡ್ತಾವೆ ಮುಖ ಶಾಲೆಯಿಂದ ಬಂದ ತಕ್ಷಣ. ಅಪ್ಪನ ಹತ್ರ ಇರೋ ವಿಷಯ ಹೇಳ್ಬೋದಾ, ಇಲ್ಲ ಬೇಡ. ಅವರು ಒಳಗೆ ಬರುವಾಗ ಚಿರಪರ ಮಾಡ್ತಾ ಇದ್ದಾರೆ, ಇವಾಗೆಲ್ಲ ವಿಷಯ ಹೇಳಿದ್ರೆ ಅದು ಬೀಳ್ತದೆ. ಬಟ್ ಅದು ಸ್ಟಾಕ್ ಆಗ್ತಾ ಹೋಗ್ತದೆ. LKG UKG ಟೈಮಲ್ಲಿ ಶಾಲೆಗೆ, ನೀವು ಮನೆಯಿಂದ ಶಾಲೆಗೆ ಬಿಡೋವರೆಗೂ ದಾರಿಯಲ್ಲಿ ಮಾತಾಡ್ತಾರೆ, ಬಂದು ಕರ್ಕೊಂಡು ಮನೆಗೆ ಹೋಗೋವರೆಗೂ ನಿಮ್ಮ ಬೈಕಲ್ಲಿಯೋ ಆಟೋದಲ್ಲಿಯೋ ಅಥವಾ ನಡ್ಕೊಂಡು ನಾನ್ ಸ್ಟಾಪ್ ಮಾತಾಡ್ತಿರ್ತಾರೆ. ನಾವು ಕೇಳಿಸ್ಕೊಡಲ್ಲ ಅಷ್ಟೇ, ಅಥವಾ ಪಾಪ ಮಕ್ಕಳು ನಾವು ಕೇಳಿಸ್ಕೊಡ್ತೀವಿ ಅಂದ್ಕೊಂಡು ಹೇಳ್ತಾನೆ ಇರ್ತಾರೆ. ನನ್ನ ಮಗಳಂತೂ ಕೇಳಿಸ್ಕೊಡ್ತಿದೆಯಲ್ಲ ನೀನು, ನಾನು ಏನು ಹೇಳಿದೆ ಹೇಳು ಅಂತ ಕೇಳ್ತಾರೆ. ಕೆಲವೊಂದು ಸರಿ ಸಿಕ್ಕಿದ್ದು ಬಿಡ್ತಾರೆ, ನಿಮ್ಮ ಮೊಬೈಲ್ ಕೆಳಗಿಡು, ನಾನು ಆಮೇಲೆ ಹೇಳ್ತೀನಿ. ಅಥವಾ ಮಧ್ಯಾಹ್ನ ಫೋನ್ ಮಾಡ್ತಾಳೆ, ನನಗೆ ಇವತ್ತು ಶಾಲೆಯಲ್ಲಿ ಏನಾಯಿತು ಹೇಳಬೇಕು, ಹೇಳು, ಈಗ ಹೇಳು, ನಾನು ಬರ್ತಾ ಇದ್ದೀನಿ ಕಾರಲ್ಲಿ. ಇಲ್ಲ ನೀನು ಬಂದ ಮೇಲೆ ಹೇಳ್ತೀನಿ. ಅದರ ಅರ್ಥ ಏನು, ದೇ ನೀಡ್ 100% ಅನ್ಡಿವೈಡೆಡ್ ಅಟೆನ್ಷನ್. ನಾನು ಮೊಬೈಲ್ ನೋಡ್ತಾ ಹೇಳಿ ಅಂದರೆ ಕೇಳಿಸ್ಕೊಳ್ಳಲ್ಲ, ನಾನು ಪೇಪರ್ ಓದ್ತಾ ಹೇಳು, ನಾನು ಕೇಳಿಸ್ಕೊಳ್ತಿದ್ದೀನಿ ಹೇಳು, ನಾನು ಅಡುಗೆ ಮಾಡ್ತಿದ್ದೀನಿ ಪಾತ್ರ ಹೇಳು, ಅಲ್ಲ. ಅನ್ಡಿವೈಡೆಡ್ ಅಟೆನ್ಷನ್, ಕಂಪ್ಲೀಟಾಗಿ ಅವ್ರ ಕಡೆ ಗಮನ ಕೊಡ್ತಾ ಇದ್ದೀವಿ ಅಂದಾಗ ಅವ್ರಿಗೆ ಸಂಪೂರ್ಣವಾಗಿ ಹೇಳ್ಕೊಳ್ಳಿಕ್ಕೆ ಇಷ್ಟ, ಹೇಳ್ಕೊಳ್ಳಿಕ್ಕೆ 1000 ವಿಚಾರ ಇರ್ತದೆ. ಯಾಕೆ ಹೇಳ್ಕೊಳ್ಳೋಕ್ಕೆ ಅವಕಾಶ ಕೊಡಬೇಕು ನಾವು ಅಂದರೆ, ಈ 8 ವರ್ಷದ ಒಳಗಡೆ ಅವರ ಮೆದುಳು ಭಾಳ ಫಾಸ್ಟಾಗಿ ಬೆಳೀತಾ ಇರ್ತದೆ. ನ್ಯೂರಾನ್ಸ್, ನರಕೋಶಗಳು ಒಂದಕ್ಕೊಂದು ಲಿಂಕ್ ಆಗ್ತಾ ಹೋಗ್ತದೆ. ಹೊಸ ವಿಚಾರ ಕಲಿಬೇಕು, ಹೊಸ ಭಾಷೆ ಕಲಿಬೇಕು, ಹೊಸ ಆಟ ಕಲಿಬೇಕು, ಹೊಸ ಸಬ್ಜೆಕ್ಟ್ ಕಲಿಬೇಕು, ಎಲ್ಲದಕ್ಕೂ ಫಾಸ್ಟ್ ನ್ಯೂರಾನ್ಸ್ ಸ್ಪ್ರೆಡ್ ಆಗ್ತದೆ. ಈ ಸಮಯವನ್ನು ನಾವು ಬಳಸ್ಬೋದು. ಬೇಗ 8 ವರ್ಷ ಮುಗ್ದೋಗ್ಬಿಡ್ತದೆ, ಆಮೇಲೆ ನಮಗೆ ಬೇಜಾರಾಗ್ತದೆ, ಅಯ್ಯೋ ನಾನು ಸ್ವಲ್ಪ ಸಮಯ ಕೊಡಬೇಕಿತ್ತು. ಸೊ ಅವ್ರನ್ನ ಯಾವ್ದಾದ್ರು ಆಟ ಕಲಿಸ್ತೀರಾ, ಯಾವ್ದಾದ್ರು ಸಂಗೀತ ಇನ್ಸ್ಟ್ರೂಮೆಂಟ್ ಕಲಿಸ್ತೀರಾ, ಹೊಸ ಭಾಷೆ ಕಲಿಸ್ತೀರಾ, ಸಂಬಂಧಗಳನ್ನು ಪರಿಚಯ ಮಾಡಿಸ್ತೀರಾ, ಯಾವ್ದಾದ್ರು ನೃತ್ಯ ಕಲಿಸ್ತೀರಾ, ಎಲ್ಲದಕ್ಕೂ ಬಳಸ್ಕೊಳ್ಳಿಕ್ಕೆ. ಹಾಗಂತ ಅವ್ರನ್ನ ಪ್ರೆಷರ್ ಮಾಡಿ ಅವ್ರಿಗೆ ಇಷ್ಟ ಇದೆಯೋ ಇಲ್ಲೋ ತಗೊಂಡೋಗಿ ಎಲ್ಲದಕ್ಕೂ ಹಾಕೋದಲ್ಲ. ಆದರೆ ಅವರ ಮಿದುಳು ಈಗ ಎಲ್ಲದನ್ನೂ ಗ್ರಾಸ್ಪ್ ಮಾಡ್ಕೊಳ್ಳುವಂಥದ್ದು. ಅದಕ್ಕೆ ಅವ್ರ ಹತ್ರ ತುಂಬ ಪ್ರಶ್ನೆಗಳಿರುತ್ತೆ. ಅಮ್ಮ ಅದ್ಯಾಕೆ ಹಾಗೆ, ಅಪ್ಪ ಅದ್ಯಾಕೆ ಹಾಗೆ, ಅಲ್ಲ ಮೊನ್ನೆ ನೀನು ಹಾಗೆ ಹೇಳಿದ್ಯಲ್ಲ. ಪ್ರಶ್ನೆ ಕೇಳುವಂಥ ವಯಸ್ಸು. ಅವರ ಬಾಯಿ ಮುಚ್ಚಿಸ್ಬೇಡಿ, ಸುಮ್ಮನೆ ಎಷ್ಟು ಪ್ರಶ್ನೆ ಕೇಳ್ತೀನಿ, ಆಮೇಲೆ ಹೇಳ್ತೀನಿ, ಸುಮ್ಮನೆ ಕೂತ್ಕೊ ಹೇಳ್ಬೇಕು. ಒಂದು 7-8ನೇ ವರ್ಷ ಅಥವಾ ಹೈಸ್ಕೂಲಿಗೆ ಬಂದಾಗ ಸುಮಾರು ಪೇರೆಂಟ್ಸ್ ಬಂದು ಹೇಳ್ತಾರೆ, ಸರ್ ಎಲ್ಲರ ಮಕ್ಕಳು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಸರ್ ಶಾಲೆಯಿಂದ ಬಂದ ತಕ್ಷಣ, ನನ್ನ ಮಗಳು ಮಾತಾಡೋದೇ ಇಲ್ಲ ನನ್ನ ಹತ್ರ.
ಸೀದಾ ಬಂದು ಫೋನಿಗೆ ಸೇರ್ಕೊಂಡು ಬಿಡ್ತಾಳೆ, ಇಲ್ಲ ಮೊಬೈಲ್ ಹಿಡ್ಕೊಂಡು ಕೂತ್ಬಿಡ್ತಾಳೆ. ನಾನು ಕೇಳ್ತೇನೆ, ಶಾಲೆ ಹೇಗಿತ್ತು ನಿನಗೆ ಯಾಕೆ ಅಂತಾಳೆ. ಅಲ್ಲ ನಿಂದು ಎಕ್ಸಾಮ್ ಯಾವಾಗ, ಯಾಕೆ ನೀನು ಬರೀತೀಯ? ನಿಂದು ಕಾಲೇಜ್ ಡೇ ಯಾವಾಗ, ನಿನಗೇನು ಅದರಲ್ಲಿ ಇಂಟ್ರೆಸ್ಟು? ನನಗೆ ಬೇರೆಯವ್ರ ಮಕ್ಕಳನ್ನು ನೋಡುವಾಗ ಬೇಜಾರಾಗ್ತದೆ ಸರ್. ಇವಳು ಏನು ಹೇಳೋದಿಲ್ಲ, ಅವಳು ಹೇಳೋದಿಲ್ಲ. ಯಾಕೆ ಅಂದರೆ ಅವಳು ಹೇಳಕ್ಕೆ ಬಂದಾಗೆಲ್ಲ ನಾನು ಕೇಳಿಸ್ಕೊಳ್ಳಿಲ್ಲ. ನಾನ್ ಸ್ಟಾಪ್ ಆಗಿ ಬಂದು ಹೇಳ್ತಾ ಇದ್ಲು, ಆವಾಗ ನನಗೆ ಕೇಳಿಸ್ಕೊಳ್ಳೋ ತಾಳ್ಮೆ ಇರಲಿಲ್ಲ. ಆಗ ನಾನು ಬಾಯಿ ಮುಚ್ಕೋ ಆಮೇಲೆ ಹೇಳುವಂತೆ, ಎಷ್ಟು ಮಾತಾಡ್ತೀಯ, ಸುಮ್ಮನೆ ಕೂತ್ಕೊಳ್ಳಿಕ್ಕಾಗೋದಿಲ್ಲ ನಿನಗೆ ಅಂತ ಅವಳು ಬಾಯಿ ಮುಚ್ಕೊಂಡು ಬಂದೆ. ಅವಳು ಏನು ರೆಡಿ ಆಗಿಬಿಟ್ಟಿದ್ದಾಳೆ ಈಗ, ಇವ್ರ ಹತ್ರ ಹೇಳಿ ಪ್ರಯೋಜನ ಇಲ್ಲ, ಇವರಿಗೆ ಹೇಳಿ ಪ್ರಯೋಜನ ಇಲ್ಲ, ಇವರು ನನ್ನ ಕೇಳಿಸ್ಕೊಳ್ಳೋದಿಲ್ಲ. ಸೊ ಈ ಸಮಯ, ಈ 1, 2, 3, 4, 5, 6, 7, 8 ಈ ಸಮಯ ಇದೆಯಲ್ಲ, ದಿಸ್ ಈಸ್ ಗೋಲ್ಡನ್ ಟೈಮ್. ಅದನ್ನು ಕಳ್ಕೊಳ್ಬೇಡಿ. ಇದೆ ನಮಗೆ ಈ ಟೈಮಲ್ಲಿ. ತುಂಬ ಸಮಯ ಏನಾಗ್ತದೆ ಅಂದರೆ, ಅದರಲ್ಲೂ ತಾಯಂದಿರಿಗೆ ನಮ್ಮ ಕೆರಿಯರ್ ಕ್ಲಾಕ್ ಅಂದರೆ ನಾವೇನೋ ಕೆಲಸ ವೃತ್ತಿ ಮಾಡ್ತಾ ಇದ್ದೀವಿ, ಆ ವೃತ್ತಿಯ ಪ್ರಗತಿಯ ವರ್ಷಗಳು ಇದೇ ಆಗಿರ್ತದೆ. ನಮ್ಮ ಬಯಾಲಜಿಕಲ್ ಕ್ಲಾಕ್ ಅಂದರೆ ಪ್ರೆಗ್ನೆನ್ಸಿ ಆಗೋದು, ಮಗು ಮಾಡ್ಕೊಳ್ಳೋದು, ಮಗು ಬೆಳೆಸೋದು ಇದೇ ಟೈಮ್ ಆಗಿರ್ತದೆ. ಯಾವಾಗಲೂ ಕ್ಲಾಶಸ್ ಜಾಸ್ತಿ. ಹಾಗಂತ ಒಂದು ಮುಖ್ಯ ಅಲ್ಲ ಅಂತ ಮಾಡ್ಕೊಳ್ಳೋದೇ ಬೇಡ. ನಂಗೆ ತುಂಬ ಕಷ್ಟ ಆಗುತ್ತೆ ಸರ್, ನಾನು ಅದಕ್ಕೆ ನನ್ನ ತಂಗಿ ಮನೇಲಿ ಬಿಟ್ಬಿಟ್ಟಿದ್ದೀನಿ. ನನ್ನ ತಂಗಿಗೆ ಮಕ್ಕಳಂದರೆ ತುಂಬ ಇಷ್ಟ, ಅವಳು ಚೆನ್ನಾಗಿ ನೋಡ್ಕೊಳ್ತಾಳೆ. ಎಸ್, ತಂಗಿ ಚೆನ್ನಾಗಿ ನೋಡ್ಕೊಳ್ತಾಳೆ. ಶಿ ಈಸ್ ದ ಬೆಸ್ಟ್ ಚಿಕ್ಕಮ್ಮ ಆಫ್ ದ ವರ್ಲ್ಡ್ ಅಲ್ವಾ. ನನಗೆ 2 ಮಕ್ಕಳು ಸರ್, ಎರಡನ್ನೂ ನೋಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಒಂದು ಅಮ್ಮನಿಗೆ ಕೊಟ್ಬಿಟ್ಟಿದ್ದೀನಿ ನೋಡ್ಕೊಳ್ಳೋಕ್ಕೆ, ಔಟ್ಸೋರ್ಸಿಂಗ್. ಅಮ್ಮ ನೋಡ್ಕೊಳ್ತಾರೆ, ಖಂಡಿತ ಚೆನ್ನಾಗಿ ನೋಡ್ಕೊಳ್ತಾರೆ. ಯಾಕೆ ನಿಮ್ಮ ನೋಡ್ಕೊಳ್ಳಿಲ್ವಾ? ಬಟ್ ಅಮ್ಮ ಕ್ಯಾನ್ ಬಿ ಬೆಸ್ಟ್ ಗ್ರ್ಯಾಂಡ್ ಮದರ್ ಆಫ್ ದ ವರ್ಲ್ಡ್. ಶಿ ಕೆನಾಟ್ ಬಿ ಬೆಸ್ಟ್ ಮಾಮ್. ಅಮ್ಮನೇ, ಅಪ್ಪನೇ. ನಾನು ನನ್ನ ಜವಾಬ್ದಾರಿಯನ್ನು ಇನ್ನೊಬ್ಬರ ಮೇಲೆ ಹಾಕ್ತೀನಿ ಅಂದರೆ ಈ ಒಂದು 2-3 ವರ್ಷ ನನಗೆ ಸ್ವಲ್ಪ ಕೆಲಸ ಕಡಿಮೆ ಆಗ್ಬೋದು ವಿನಃ, ಆಮೇಲೆ ವಾಪಸ್ ಅದರದ್ದೆಲ್ಲ ಬಡ್ಡಿ ಸಮೇತ ನಾನು ತೀರಿಸ್ಕೊಳ್ಬೇಕಾಗುತ್ತೆ. ನಮ್ಮ ಹತ್ರ ಬಂದು ಗೋಳಿಡ್ತಾ ಇರ್ತಾರೆ, ಅದು ಸರ್ ನಾವು ನಮ್ಮ ಅತ್ತೆ ಮನೇಲಿ ಬಿಟ್ವಿ, ಅವರೆಲ್ಲ ಹಾಳಾದದ್ದೇ ಕಲಿಸಿಟ್ಟಿದ್ದಾರೆ. ಪಾಪ ಅವ್ರು 2 ವರ್ಷ ನೋಡ್ಕೊಂಡಿದ್ದಕ್ಕೆ ಈಗ ವಾಪಸ್ಸು ಬಯಸ್ಕೋಬೇಕು ಮತ್ತೆ ಅಲ್ವಾ. ಅವ್ರೇನು ಇಲ್ಲೇ ಬಿಡಮ್ಮ ನಾನೇ ನೋಡ್ಕೊಳ್ತೀನಿ ಹೇಳಿದ್ರಾ? ಅಲ್ಲ, ನಾವು ಪಾಪ ಇದ್ದಾರಲ್ಲ ನೋಡ್ಕೊಳ್ತಾರೆ ಅಂತ ಬಿಟ್ಟು ಹೋದ್ವಿ ಸರ್. ನಮ್ಗೆ ಬೇಕಾಗಿತ್ತು ಆವಾಗ ಅಲ್ವಾ. ಸೊ ವಿ ಕೆನಾಟ್ ಬ್ಲೇಮ್ ಎನಿ. ಅವ್ರಿಗೆ ಅಜ್ಜ ಅಜ್ಜಿಯಂದರಿಗೆ, ಅವ್ರಿಗೆ ಮೊಮ್ಮಕ್ಕಳಿಗೆ ತುಂಬ ವಾತ್ಸಲ್ಯ ಕೊಡ್ಬೋದು, ಪ್ರೀತಿ ಕೊಡ್ಬೋದು. ಆದರೆ ಅಪ್ಪ ಅಮ್ಮ ಜೊತೆಗಿದ್ದಾಗ ಪ್ರೀತಿ, ಆದರ್ಶಗಳು, ಮೌಲ್ಯಗಳು, ಶಿಸ್ತು ಎಲ್ಲದನ್ನು ಮಿಕ್ಸ್ಚರ್ ಆಗಿ ಮಾಡಿಕೊಡ್ತೀವಿ ಅಲ್ವಾ. ಇವತ್ತಿಗೂ ಏನಾದ್ರು ಒಂದು ಸ್ವೀಟ್ ತುಂಬ ಆಸೆ ಆಯ್ತಂದರೆ ಒಂದು ತಿಂತಾರೆ ಮಕ್ಕಳು, 2ನೇದು ಕೇಳ್ತಾರೆ. ಅಜ್ಜಿ ಆದರೆ ಅಯ್ಯೋ ಆಸೆ ಪಡೋದೆಲ್ಲ ಕೊಡ್ತಾರೆ. ಅಮ್ಮ ಆದರೆ ತಿಂದಿಯಲ್ಲಾಗಲೇ ಸಾಕು, ಇವತ್ತಿದ್ದು ಕೊಟ್ಟ ಮುಗೀತು ಅಂತ ಕಟ್ ಮಾಡಿ. ಮಗುಗೆ ಅಮ್ಮನ ಮೇಲೆ ಸಿಟ್ಟು ಬರ್ಬೋದು, ಆದರೆ ಅಮ್ಮನಿಗೆ ಮಗುವಿನ ಕಾಳಜಿ ಇದೆ. ಅಜ್ಜಿಗಿಲ್ಲ ಅಂತಲ್ಲ, ಆದರೆ ಅಜ್ಜಿಗೆ ಅದೆಲ್ಲ ಗೊತ್ತಿಲ್ಲ. ಅದು ತುಂಬ ಶುಗರ್ ಇದೆ, ಅದು ಹೈ ಕೆಮಿಕಲ್ಸ್ ಇರ್ತದೆ ಅದರಲ್ಲಿ, ಅದು ಹೊರಗಿನ ಫುಡ್ ಜಾಸ್ತಿ ತಿನ್ನಬಾರ್ದು, ಅವಳ ಕಾನ್ಸಂಟ್ರೇಷನಿಗೆ ತೊಂದರೆ ಆಗ್ತದೆ, ಅವಳ ಆರೋಗ್ಯಕ್ಕೆ ತೊಂದರೆ ಆಗ್ತದೆ, ಅವಳು ಈಗ ಸ್ವೀಟ್ ತಿಂದ್ಬಿಟ್ರೆ ರಾತ್ರಿ ಊಟ ಮಾಡೋದಿಲ್ಲ, ಇದೆಲ್ಲ ಅಮ್ಮನ ಕಾಳಜಿ ಇರ್ತದೆ. ಆದರೆ ಅಜ್ಜಿಗೆ ಏನಾಗ್ತದೆ, ಹಠ ಮಾಡ್ತದೆ ಮಗು, ಪಾಪ ಕೊಡೋಲ್ಲ, ಯಾಕೆ ಹಠ ಮಾಡಿಸೋದು, ವ್ಯತ್ಯಾಸ ಇರ್ತದೆ. ಸೊ ಅಪ್ಪನೇ, ಅಮ್ಮನೇ, ಅಜ್ಜಿನೇ, ಅಜ್ಜಿನೇ, ಎಲ್ಲರೂ ಬೇಕು ಮಗು. ದುರದೃಷ್ಟ ಅಂದರೆ ಇವತ್ತಿನ ಮಕ್ಕಳಿಗೆ ಆ ಹೋಲ್ ಫ್ಯಾಮಿಲಿ ಪಿಕ್ಚರ್ ಸಿಗ್ತಾ ಇಲ್ಲ. ಇಂಗ್ಲೀಷಲ್ಲಿ ಒಂದು ಮಾತಿದೆ, ಇಟ್ ರಿಕ್ವೈರ್ಸ್ ಎ ವಿಲೇಜ್ ಟು ರೈಸ್ ದ ಚೈಲ್ಡ್. ಒಂದು ಮಗು ತುಂಬು ವ್ಯಕ್ತಿತ್ವದಿಂದ ಬೆಳವಣಿಗೆ ಆಗಬೇಕಂದ್ರೆ ಒಂದು ಇಡೀ ಹಳ್ಳಿ ಬೇಕು. ಹಳ್ಳಿಯಲ್ಲಿ ಚಿಕ್ಕಪ್ಪ, ದೊಡ್ಡಪ್ಪ, ಅತ್ತೆ, ಮಾವ, ಪಕ್ಕದ ಮನೆಯವರು, ಅಂಕಲ್, ಆಂಟಿ, ದೇವಸ್ಥಾನದ ಪೂಜಾರಿ, ಅಂಗಡಿಯವನು, ದನ ಕಾಯೋನು ಎಲ್ಲರೂ ಸೇರಿ ಅವನಿಗೆ ಒಂದೊಂದು ಪಾಠ ಕಲಿಸಿರ್ತಾರೆ. ಆದರೆ ಇವತ್ತೇನಾಗಿದೆ, ನಮ್ಮ ಮನೆಯಲ್ಲಿ ನಾವು 2 ಇಲ್ಲ ಕೆಲವ್ರ ಮನೆಯಲ್ಲಿ 1 ಅಲ್ವಾ. ಸೊ ನಾವು ಎಲ್ಲದನ್ನೂ ಕಲಿಸುವಂಥ ಜವಾಬ್ದಾರಿಯನ್ನು ನಾವೇ ತಗೊಂಡಿದ್ದೀವಿ. ನಮಗೆ ಗುಂಪು ಮನೆ ಬೇಡ,
ನಾವಿಬ್ಬರೇ ಇರೋಣ ಅಂತ ನಾವೇ ಡಿಸೈಡ್ ಮಾಡಿದ್ದೀವಿ. ನಾವು ಡಿಸೈಡ್ ಮಾಡಿದ ಮೇಲೆ ಆ ಗುಂಪು ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಮಗುವಿಗೆ ಏನೇನು ಸಿಕ್ತಿತ್ತು ಅದನ್ನು ನಾವು ಕೊಡೋಕ್ಕೆ ಸಿದ್ಧರಿರಬೇಕು. ಇಲ್ಲ, ನನಗೆ ಮಗು ಜೊತೆಗೆ ಆಟ ಆಡ್ಲಿಕ್ಕೆ ಇಷ್ಟ ಇಲ್ಲ, ನನಗೆ ಮಗುಗೆ ಪುಸ್ತಕ ಓದಿ ಹೇಳುವಕ್ಕೆ ಇಷ್ಟ ಇಲ್ಲ, ನನಗೆ ಕತೆ ಹೇಳೋಕ್ಕೆ ಬರಲ್ಲ, ನನಗೆ ಹಾಡು ಹೇಳೋಕ್ಕೆ ಬರಲ್ಲ, ನನಗೆ ಯಾವುದು ಪೌಷ್ಟಿಕಾಂಶ ಆಹಾರಗಳು ಯಾವುದು ಅಂತ ನಾನು ಸರ್ಚ್ ಮಾಡಿಕೊಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ, ನಾನು ಮಾಡ್ತೀನಿ, ತಿಂದರೆ ತಿನ್ನು, ಬಿಟ್ಟರೆ ಬಿಡು, ಇಲ್ಲ ಬೆಳಗ್ಗೆ ಬ್ರೆಡ್ ತಿಂದು ಹೋಗು. ಈಗ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ನಾವಿಬ್ಬರೇ ಇರ್ತೀವಿ ಮನೆಯಲ್ಲಿ ಅಂತ. ಸೊ ಅಲ್ಲಿ ತುಂಬು ಕುಟುಂಬದಲ್ಲಿ ಸಿಗಬೇಕಾದಂತಹ ಆ ಸೌಲಭ್ಯಗಳು ಮಗುಗೆ ಏನು ಸಿಗ್ತಿತ್ತು ಅದನ್ನೆಲ್ಲ ಕೊಡಲಿಕ್ಕೆ ನಾವು ಇಷ್ಟಪಟ್ಟು ಮಾಡಬೇಕು. ಕೆಲವು ವರ್ಷಗಳಷ್ಟೇ ನಮಗೆ ಕಷ್ಟ ಅನಿಸುತ್ತೆ. ಈ ವೆರಿ ಸೋನ್ ಇಟ್ ವಿಲ್ ಬಿಕಮ್ ಮೆಮೊರಿ. ತುಂಬ ಬೇಗ ಮಕ್ಕಳು ನಾವು ಅಂದ್ಕೊಂಡಕ್ಕಿಂತ ಜಾಸ್ತಿ ಬೇಗ ಅವರು ದೊಡ್ಡವರಾಗ್ತಾರೆ. ಇವಾಗ ಅಮ್ಮ 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 ಅಪ್ಪ 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 ನಮ್ಮ ಹಿಂದೆ ಬರ್ತಾ ಇದ್ದಾರೆ. ಕೆಲವೇ ವರ್ಷದಲ್ಲಿ ಅವ್ರು ನಮ್ಮ ಹಿಂದೆ ಬರೋದಿಲ್ಲ. ಅಮ್ಮ ನನ್ನ ಬುಕ್ಕೆಯಲ್ಲಿ, ನನ್ನ ಶರ್ಟಲ್ಲಿ, ನನ್ನ ಯೂನಿಫಾರ್ಮಲ್ಲಿ ಕೇಳೋದಿಲ್ಲ ನನಗೆ ತುಂಬ ಬೇಗ. ಆವಾಗ ಮತ್ತೆ ಖಾಲಿ ಕೂತ್ಕೊಂಡು ಬೇಜಾರು ಮಾಡ್ಕೊಳ್ತಾ ಇರ್ತೀವಿ, ಅಯ್ಯೋ ನನ್ನ ಮಗ ಬರೋದೇ ಇಲ್ಲ, ನನ್ನ ಹತ್ರ ಮಾತಾಡೋದೇ ಇಲ್ಲ, ನನ್ನ ಮಗಳು ನನ್ನನ್ನು ಮಾತಾಡಿಸೋದೇ ಇಲ್ಲ. ಆಗ ಅವರು ಈ ಸಂಬಂಧಗಳ ಬೆಲೆಯನ್ನು ಕಲಿಬೇಕು, ನಮ್ಮ ಜೊತೆಗೆ ಮಾತಾಡಬೇಕು ಅಂದರೆ ಅದಕ್ಕೆ ನಾವು ಈಗ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಈಗ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದರ ರಿಟರ್ನ್ಸ್ ಮತ್ತೆ ಬರ್ತದೆ. ಈಗ ಇನ್ವೆಸ್ಟ್ಮೆಂಟೇ ಮಾಡಲಿಲ್ಲ ನಾವು ಅಂದರೆ ರಿಟರ್ನ್ಸ್ ಇಲ್ಲ. ಓಕೆ, ಸರಿ, ಏನೋ ಒಂದು ವಾಪಸ್ ಲಾಭ ಬರ್ತದೆ ಅಂತ ನೋಡ್ಕೊಳ್ಳೋಂಥದ್ದು ಪೇರೆಂಟಿಂಗ್ ಅಲ್ಲ. ಪೇರೆಂಟಿಂಗ್ ಅಂದರೆ ಡೆಫಿನೇಷನ್ನೇ ಇಟ್ ಈಸ್ ಒನ್ ಸೈಡೆಡ್ ಲವ್. ಪೇರೆಂಟಿಂಗ್ ಅಂದರೆ ಬರೀ ಕೊಡೋದು ಮಾತ್ರ, ನಮಗೆ ವಾಪಸ್ ಏನು ಅವರಿಂದ ತಗೊಳ್ಬೇಕಾಗಿಲ್ಲ. ಕೆಲವರಷ್ಟೇ ಆ ಜಿದ್ದಿಗೆ ಬೀಳ್ತಾರೆ. ನೋಡು, ನಾನು ಇಷ್ಟೆಲ್ಲ ಮಾಡ್ತೀನಿ, ನೀನೇನು ಮಾಡಿದ್ಯಾ, ನಾನು ಇಷ್ಟು ಪ್ರೀತಿ ತೋರಿಸ್ತೀನಿ, ನಿನಗೊಂದು ಪಾಸ್ ಆಗಲಿಕ್ಕಾಗೋದಿಲ್ಲ, ನಾನು ಇಷ್ಟು ಕಷ್ಟಪಟ್ಟು ನಿನಗೆ ತಂದು ಹಾಕ್ತೇನೆ, ನಿನಗೊಂದು ರ್ಯಾಂಕ್ ಬರಲಿಕ್ಕೆ ಆಗೋದಿಲ್ವಾ? ಆ್ಯಕ್ಚುಲಿ ಪೇರೆಂಟಿಂಗ್ ಡೆಫಿನೇಷನ್ ಏನು? ಇಟ್ ಈಸ್ ಒನ್ ಸೈಡೆಡ್ ಗಿವಿಂಗ್. ಕೊಡೋದು ಮಾತ್ರ, ಎಕ್ಸ್ಪೆಕ್ಟೇಷನ್ ಏನಿಲ್ಲ. ನಮ್ಮ ಪ್ರೀತಿ 100%. ಅವನು 40% ಮಾರ್ಕ್ಸ್ ತೆಗೆದ್ರು ನಮ್ಮದು 100% ಪ್ರೀತಿ, ಅವನು 20% ಮಾರ್ಕ್ಸ್ ತೆಗೆದ್ರು ನಮ್ಮದು 100% ಪ್ರೀತಿ. ಇಲ್ಲ, ನೀನು 50% ಮಾರ್ಕ್ಸ್ ತೆಗ್ದು ನಂದು ಪ್ರೀತಿ ಕೂಡ 50%. ನಾನು ಇವತ್ತು ನಿನ್ನ ಹತ್ರ ಮಾತಾಡಲ್ಲ, ಈ ವಾರ ನಿನ್ನ ಹತ್ರ ಮಾತಿಲ್ಲ. 100%, ಇದು 100% ಇರಬೇಕು. ಸೊ ಸಣ್ಣ ಮಕ್ಕಳು ಬೆಳೀತಾ ಇದ್ದಾರೆ, ನಮ್ಮ ಜೊತೆಗೆ ನಮ್ಮ ಮನೆಯಲ್ಲಿ ಬೆಳೀತಾ ಇದ್ದಾರೆ ಅಂದಾಗ ಅವರು ಬಯಸೋದು ಒಂದು ಪ್ರಿಡಿಕ್ಟಬಲ್ ದಿನಚರಿ. ಈ ಬೆಳೆಯುವ ಮಿದುಳುಗಳಿಗೆ ಒಂದು ಪ್ರಿಡಿಕ್ಟಬಲ್ ದಿನಚರಿ. ಪ್ರಿಡಿಕ್ಟಬಿಲಿಟಿ ಅಂದರೆ ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ. ಈಗ ದಿನ ಬೆಳಗ್ಗೆ ನಮ್ಮ ಮನೆಯಲ್ಲಿ 7 ಗಂಟೆಗೆ ಸ್ನಾನ ಮಾಡಿಸ್ತಾರೆ, 8 ಗಂಟೆಗೆ ತಿಂಡಿ ಆಗ್ತದೆ, 9 ಗಂಟೆಗೆ ಶಾಲೆಗೆ ಹೋಗ್ತೇನೆ, 4 ಗಂಟೆಗೆ ಅಮ್ಮ ಬಂದು ಕರ್ಕೊಂಡು ಬರ್ತಾರೆ, 5 ಗಂಟೆಗೆ ಪಾರ್ಕಿಗೆ ಕರ್ಕೊಂಡು ಹೋಗ್ತಾರೆ, 6 ಗಂಟೆಗೆ ಭಜನೆ ಮಾಡ್ತೇವೆ, 8 ಗಂಟೆಗೆ ಊಟ. ದಿಸ್ ಈಸ್ ಪ್ರಿಡಿಕ್ಟಬಿಲಿಟಿ. ನೆಕ್ಸ್ಟ್ ಏನ್ ಅಂತ. ಇದು ತುಂಬ ಮುಖ್ಯ. ಅಂದರೆ ಯಾವುದೋ ಮನೆಯಲ್ಲಿ ಇವಾಗ ಸ್ವಲ್ಪ ಹೊತ್ತಲ್ಲಿ ತಾಳ್ಮೆಯಿಂದ ಇದ್ದರೂ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಗಲಾಟೆ ಶುರುವಾಯಿತು. ಇವತ್ತು ಈ ಮನೆಯಲ್ಲಿ ನಾಳೆ ಜಗಳ ಮಾಡ್ಕೊಂಡು ಹೋದರೆ ಆ ಮನೆಯಲ್ಲಿ, ನಾಡಿದ್ದು ಯಾವ ಮನೆಯಲ್ಲಿ ಇರ್ತಾರೆ ಗೊತ್ತಿಲ್ಲ. ಪ್ರಿಡಿಕ್ಟಬಿಲಿಟಿನೇ ಇರೋದಿಲ್ಲ. ಅನ್ಪ್ರಿಡಿಕ್ಟಬಲ್ ಬಿಹೇವಿಯರ್ಸ್. ಬೆಳಗ್ಗೆ ತುಂಬ ಚೆನ್ನಾಗಿ ಮುದ್ದಾಗಿ ಅಮ್ಮ ಮಾತಾಡಿದರು, ಸಾಯಂಕಾಲ ಅಷ್ಟೊತ್ತಿಗೆ ಹತ್ರ ಹೋಗಿ ಅಮ್ಮ ಜೋರಾಗಿ ಅಪ್ಕೊಳ್ತು ಮಗು, ಜಾಡಿಸಿ ದೂಡಿ ಹೊರಟು. ಬೆಳಗ್ಗೆ ಚೆನ್ನಾಗಿದ್ರು ಅವರು. ಸೊ ದಿ ಪ್ರಿಡಿಕ್ಟಬಿಲಿಟಿ ತುಂಬ ಇಂಪಾರ್ಟೆಂಟ್. ಸರ್ಟೆನಿಟಿ ಅಂತ ಹೇಳಿ. ಒಂದು ಯುವಕ ಒಂದು ಕೆಲವು ತಿಂಗಳಿಂದ ನನ್ನ ಹತ್ರ ಮಾತಾಡ್ತಾ ಇದ್ದ, ಬೇರೆ ತೊಂದರೆ ಹೇಳ್ತಾ ಇದ್ದ. ಅವನು ಹೇಳ್ತಾ ಇದ್ದ, ತುಂಬ ಬೇಸರ ಅನಿಸ್ತದೆ, ನನ್ನ ಇಡೀ ಬಾಲ್ಯವನ್ನು ಒಂದು ಶಬ್ದದಲ್ಲಿ ಹೇಳ್ಬೋದು ಸರ್. ಏನು ಒಂದು ಶಬ್ದದಲ್ಲಿ ಹೇಳ್ಬೋದು? ಅನ್ಸರ್ಟೆನಿಟಿ. ಅನ್ಸರ್ಟೆನಿಟಿ ಅಂದರೆ ನಮ್ಮ ಮನೇಲಿ ಯಾವಾಗ ಏನಾಗ್ತದೆ ಹೇಳಲಿಕ್ಕೆ ಬರೋದಿಲ್ಲ. ಒಂದು ದಿನ ಅಮ್ಮನಿಗೆ ಹೋಗಿ ನಾನು ನನ್ನ ಮಾರ್ಕ್ಸ್ ಕಾರ್ಡ್ ತೋರಿಸ್ತೇನೆ, ಅವಳು ಸಿಕ್ಕಾಪಟ್ಟೆ ಬೈತಾಳೆ. ಅಮ್ಮನಿಗೆ ನನ್ನ ಮಾರ್ಕ್ಸ್ ಕಡಿಮೆ ಬಂದರೆ ಬೈತಾಳೆ ಅಂತ ಅಂದ್ಕೊಂಡು ನೆಕ್ಸ್ಟ್ ತೋರಿಸ್ಲಿಕ್ಕೆ ಹೋಗಲಿಲ್ಲ.
ತೋರಿಸ್ಲಿಲ್ಲ ನನಗೆ ಅಂತ ಮತ್ತೆ ಬೈತಾಳೆ. ಇನ್ನೊಂದು ಸರಿ ಚೆನ್ನಾಗಿ ಬಂದಿತ್ತು, ಆಯಿತು ತೋರಿಸ್ಲಿಲ್ಲ ಬೈತಾಳೆ. ಇವತ್ತು ಹೆಂಗೂ ಚೆನ್ನಾಗಿ ಬಂದಿದ್ದು ಮಾರ್ಕ್ಸ್ ಅಂತ ತೋರಿಸ್ಲಿಕ್ಕೆ ಹೋದೆ. ಅಮ್ಮ ಎದ್ದೇಳು, ನಂದು ಮಾರ್ಕ್ಸ್ ಕಾರ್ಡ್ ನೋಡು, ಇವನಿಗೆ ಇಷ್ಟ ತೋರಿಸ್ಲಿಕ್ಕೆ, ಯಾಕಂದ್ರೆ ಮಾರ್ಕ್ಸು ಚೆನ್ನಾಗಿ ಬಂದಿದ್ದು. ಅವಳು ಜ್ವಾಡಿಸಿ ಅವನಿಗೆ ಪೆಟ್ಟು ಕೊಟ್ಟಳು. ಸ್ವಲ್ಪ ತಲೆನೋವು ಬಂದಿದ್ದು, ಮಲಗೋಗಿಲ್ಲ. ಏನು ಕಿರಿಕಿರಿ ನಿಂತು ಅಲ್ಲ, ಪ್ರೋಗ್ರೆಸ್ ರಿಪೋರ್ಟಿಗೆ ಸೈನ್ ಮಾಡಿಸ್ಕೊಳ್ಬೇಕು. ಏನು ಪ್ರೋಗ್ರೆಸ್ ರಿಪೋರ್ಟ್, ನಾನು ಹೋಗಿ ನೋಡೋದಿಲ್ಲ, ಏನು ಮಾಡ್ತೀನಿ. ಇನ್ನೊಂದು ದಿವಸ ಆಟದಲ್ಲಿ ಬಿದ್ದು ಮನೆಗೆ ಬಂದಿದ್ದು. ಅಮ್ಮ ನೋಡಿದ್ರು, ಏನು ಮಾಡ್ಕೊಂಡೆ, ಆಟದಲ್ಲಿ ಬಿದ್ದೆ ಇದ್ದೆ, 2 ಜನಕ್ಕೆ ಪೆಟ್ಟು ಬಿತ್ತು. ಬರೀ ಇದೇ ಮಾಡ್ಕೊಂಡು ಬರ್ತೀಯ, ನೋಡ್ಕೊಂಡು ಆಡ್ಲಿಕ್ಕೆ ಆಗೋದಿಲ್ಲ, ಏನಂತ ಹುಟ್ಟಿದೀಯ ನನಗೆ. ಆ್ಯಕ್ಚುಲಿ ಅವನಿಗೆ ಆಟದಲ್ಲಿ ಬಿದ್ದಿದ್ದು ಪೆಟ್ಟಾಗಿರಲಿಲ್ಲ, ಇವಾಗ ಅಮ್ಮ ಹೊಡೆದಿದ್ದು ಜೋರು ನೋವಾಯ್ತು. ಇನ್ನೊಂದು ದಿವಸ ಆಟದಲ್ಲಿ ಪೆಟ್ಟು ಬಿತ್ತು, ಅಮ್ಮನಿಗೆ ತೋರಿಸ್ಲೇ ಇಲ್ಲ ಅವ್ರು, ಯಾಕಂದ್ರೆ ಮತ್ತೆ ಅದಕ್ಕಿಂತ ಜೋರು ಪೆಟ್ಟು ಬೀಳ್ತು. 2 ದಿನ ಆದಮೇಲೆ ಅದು ಕೀವಾಯಿತು. ಅವನು ದುರದೃಷ್ಟಿ ಬೇಗ ಗುಣ ಆಗಲಿಲ್ಲ. ಕೀವಾಗಿ 2-3 ದಿನ ಆದಮೇಲೆ ಅಮ್ಮನ ಕಣ್ಣಿಗೆ ಬಿತ್ತು ಗಾಯ. ಇದೇನಾಯಿತು, ಮೊನ್ನೆ ಗ್ರೌಂಡಲ್ಲಿ ಬಿದ್ದಿದ್ದು, ಹೇಳಲಿಕ್ಕಾಗೋದಿಲ್ಲ ನನಗೆ, ಅದು ಮತ್ತೆ ಹೇಳ್ಬೇಕು. ಆ ಹುಡುಗ ಎಷ್ಟು ಬೇಗ ಆಗುತ್ತೆ ನಮ್ಮ ಮನೆಯಿಂದ ಹೊರಗೆ ಹೋಗಬೇಕು ಅಂತ ಕಾಯ್ತಾ ಇದ್ದು, 10th ಆದ ತಕ್ಷಣ ಅವರ ಪೇರೆಂಟ್ಸಿಗೆ ಕನ್ವಿನ್ಸ್ ಮಾಡಿ, ಅವರು ಹೊರದೇಶದಲ್ಲಿದ್ದರು, ನಾನು ಊರಿನಲ್ಲಿ ಓದ್ತೇನೆ, ಅಲ್ಲಿ ಎಜುಕೇಷನ್ ಚೆನ್ನಾಗಿಲ್ಲ, ಬೇಕಾಗಿಲ್ಲ ಅವನಿಗೆ ಮನೆಯಿಂದ ಆಚೆ ಹೋಗಬೇಕು. ಹೊರಗೆ ಬಂದು ಒಂದು 3-4 ವರ್ಷದ ಕೋರ್ಸ್ ಮುಗಿಸ್ಕೊಂಡು ವಾಪಸ್ ಯಾರಾದರೂ ಅಪ್ಪ ಅಮ್ಮ ಮನೆಗೆ ಹೋಗಿ ಖುಷಿ ಆಗಬೇಕಲ್ಲ. ಕೋರ್ಸ್ ಮುಗ್ದೋಯ್ತು, ಮತ್ತೆ ಹೋಗಬೇಕಲ್ಲ ಅಂತ ಟೆನ್ಷನ್ ಆಗ್ತಿದೆ, ಮತ್ತೆ ಹೋಗಿ ಅವ್ರ ಹತ್ರನೇ ಇರಬೇಕಲ್ಲ ಅಂತ ಟೆನ್ಷನ್ ಆಗ್ತಿದೆ. ಅನ್ಹೀಲ್ಡ್ ಪೇರೆಂಟ್ ಈಸ್ ಫಸ್ಟ್ ಫುಲ್ಲಿ ಆಫ್ ದ ಚೈಲ್ಡ್. ನಾವು ನಮ್ಮ ಮನಸ್ಸನ್ನು ತಾಳ್ಮೆ ಮಾಡ್ಕೊಂಡಿಲ್ಲ, ಶಾಂತಿ ಮಾಡ್ಕೊಂಡಿಲ್ಲ, ಖುಷಿಯಾಗಿಲ್ಲ ಅಂದರೆ ನಮ್ಮ ಎಲ್ಲ ಫ್ರಸ್ಟ್ರೇಷನ್ನ ಮಕ್ಕಳ ಮೇಲೆ ಹಾಕ್ಕೊಳ್ತೀವಿ. ಆ ಮಕ್ಕಳದ್ದು ಏನು ತಪ್ಪಿರೋದಿಲ್ಲ. ಅದಕ್ಕೋಸ್ಕರ ಒಂದು ಸರ್ಟೇನಿಟಿ, ಪ್ರಿಡಿಕ್ಟಬಿಲಿಟಿ ಮಕ್ಕಳಿಗೆ ಕೊಡಬೇಕು. ಏನು ಸರ್, ಯಾವಾಗಲೂ ಒಂದೇ ರೀತಿ ಇರ್ಲಿಕ್ಕೆ ಆಗ್ತದ? ಆಗಲ್ಲ, ಒಪ್ಕೊಳ್ತೇನೆ ಅಲ್ವಾ? ಆದರೆ ನನಗೆ ಗೊತ್ತಲ್ವಾ ನಾನು ಸಿಟ್ಟಲ್ಲಿದ್ದೀನಿ ಅಂತ, ಅದನ್ನು ನನ್ನ ಶಬ್ದಗಳಲ್ಲಿ ಹೇಳ್ಬೋದು. ನೋಡಪ್ಪ, ನನಗೆ ಬೇಸರದಲ್ಲಿದ್ದೀನಿ, ನನಗೆ ತಲೆನೋವಿದೆ, ನನಗೆ ಜ್ವರ ಬಂದಿದೆ, ಅದಕ್ಕೆ ನನಗೆ ಸ್ವಲ್ಪ ಹೊತ್ತು ನನ್ನ ಪಾಡಿಗೆ ಬಿಡು, ನಾನು ನಿನಗೆ ಮತ್ತೆ ಹೇಳಿಕೊಡ್ತೀನಿ ಅಲ್ವಾ? ಇವತ್ತೇ ನಾನು ಡಿಕ್ಲೇರ್ ಮಾಡ್ತೇನೆ, ನನ್ನ ಮೂಡ್ ಚೆನ್ನಾಗಿರ್ಲಿಕ್ಕಿಲ್ಲ. ಅದನ್ನು ಜಸ್ಟಿಫೈ ಮಾಡ್ಕೊಳ್ಳೋದು ಬೇಡ ಮತ್ತೆ ಅಲ್ವಾ? ನೀನೇ ಕಿರಿಕಿರಿ ಮಾಡಿದ್ರೆ ಮತ್ತೆ ಅವನ ಮೇಲೆ ಹಾಕೋದು ಬೇಡ. ನಾನು ಹೇಳ್ಬೋದು, ನನಗೆ ತಲೆನೋವಿದೆ, ತಲೆನೋವು ಬಂದಾಗ ಸ್ವಲ್ಪ ಸಿಟ್ಟು ಜಾಸ್ತಿ ಬರ್ತದೆ, ಸೊ ಸ್ವಲ್ಪ ಹೊತ್ತು ನೀವು ಆಟ ಆಡ್ಕೊಳ್ಳಿ, ನಾನು ಅರ್ಧ ಗಂಟೆ ನಂತರ ನಿಮ್ಮ ಜೊತೆಗೆ ಬರ್ತೀನಿ. ಸರ್ಟೇನಿಟಿ ಇಲ್ಲ, ಕೈ ಮೀರಿ ತಪ್ಪಾಗಿ ಬಿಡ್ತದೆ, ಕೋಪ ಬರ್ತದೆ, ಹೊಡೆದು ಬಿಡ್ತೇವೆ, ಬೈದು ಬಿಡ್ತೇವೆ. ನಮ್ಗೆ ಗೊತ್ತಾಯ್ತಲ್ಲ ಮಗು ತಪ್ಪಿರಲಿಲ್ಲ ಅಂತ, ಅಡ್ಮಿಟ್ ಮಾಡ್ಕೊಳ್ತೇವ. ನನ್ನೇ ಸುಮ್ಮನೆ ಬೈದ್ಬಿಟ್ಟೆ ನಿನಗೆ, ಆ್ಯಕ್ಚುಲಿ ನಿನ್ನ ತಪ್ಪಲ್ಲ ಅದು ಮತ್ತೆ ಗೊತ್ತಾಯ್ತು ನನಗೆ, ಹೇಳೋದಿಲ್ಲ ನಾವು. ಅಲ್ಲ ಇವತ್ತೇನೋ ಸರಿ, ಮೊನ್ನೆ ನೀನು ಹಾಗೆ ಯಾಕೆ ಮಾಡಿದ್ದು, ಅಲ್ಲಿಗೆ ಶಿಫ್ಟ್ ಆಗ್ತೇವೆ. ಹಲೋ ಅಮ್ಮ, ನಾನು ತಂಗಿಗೆ ದುಡಿದ್ದಲ್ಲ, ಅವಳೇ ಬಂದದ್ದು, ಅದು ಗೊತ್ತಾಯ್ತು. ಮೊನ್ನೆ ನೀನೇ ದುಡಿದ್ದಲ್ವಾ? ವಿ ಡೋಂಟ್ ಅಡ್ಮಿಟ್ ದಟ್ ಐ ವಾಸ್ ರಾಂಗ್. ಪ್ರಿಡಿಕ್ಟಬಿಲಿಟಿ ಮಕ್ಕಳಿಗೆ ಕೊಡ. ಬೇಸಿಕ್ ಟ್ರಸ್ಟ್ ಅಂತ ಈಗ ಬೆಳೆಯುವ ಮೆದುಳಿಗೆ ಬೇಕು, ನಂಬಿಕೆ. ಬೇಸಿಕ್ ಟ್ರಸ್ಟ್ ಅಂದ್ರೇನು, ನಾನು ಇವರನ್ನು ನಂಬಬಹುದು, ನನಗೇನೂ ತೊಂದರೆ ಆಗಿ ಬಂದರೆ ಇವರಿದ್ದಾರೆ. ಆ ಟ್ರಸ್ಟು ಮುಂದೆ ಅವರು ಬೆಳೆದು ದೊಡ್ಡವರಾದ ಮೇಲೆ ಸಿಗುವ ಎಲ್ಲ ಸಂಬಂಧಗಳಿಗೆ ಬುನಾದಿ. ಆಗ್ತಾಯಿತ್ತಲ್ಲ, ಇವತ್ತು ಎಷ್ಟೊಂದು ಡಿವೋರ್ಸ್ಗಳಾಗ್ತಾ ಇದೆ, ಅಣ್ಣ ತಮ್ಮಂದ್ರ ಮಧ್ಯೆ ಜಗಳಗಳಾಗ್ತಾ ಇದೆ, ಆಫೀಸಲ್ಲಿ ನಾವು ಎಷ್ಟೊಂದು ಸಮಸ್ಯೆಗಳನ್ನು ಎದುರಿಸ್ತೀವಿ ಕಲೀಗ್ಸ್ ಜೊತೆಗೆ. ಯಾಕೆ ಅಂದರೆ ಅವರಿಗೆ ಸಂಬಂಧಗಳನ್ನು ನಿರ್ವಹಿಸಲಿಕ್ಕೆ ಗೊತ್ತಿಲ್ಲ. ಸಂಬಂಧಗಳನ್ನು ನಿರ್ವಹಿಸಲಿಕ್ಕೆ ಎಲ್ಲಿ ಕಲಿಬೇಕಾಗಿತ್ತು? ಬಾಲ್ಯದಿಂದ ಕಲಿಬೇಕಾಗಿತ್ತು. ಬಾಲ್ಯದಿಂದ ಹೇಗೆ ಕಲೀಲಿಕ್ಕೆ ಸಾಧ್ಯ ಸಂಬಂಧಗಳನ್ನು? ಯಾಕೆಂದರೆ ಅವರು ನಂಬಬಹುದಾದಂಥ ಸಂಬಂಧಗಳು ಅವರಿಗೆ ಸಿಗಲಿಲ್ಲ. ಅವರಿಗೆ ಸಿಕ್ಕಿದ್ದೇನು, ನಾನು ಇವರನ್ನು ಟ್ರಸ್ಟ್ ಮಾಡ್ಬೋದು ಅಂದ್ಕೊಳ್ತೇನೆ, ಇವರು ಇವತ್ತೊಂದು ರೀತಿ ಇರ್ತಾರೆ, ನಾಳೆ ಒಂದು ರೀತಿ ಇರ್ತಾರೆ. ಇವರಿಬ್ಬರು ನನ್ನ ಜೊತೆಗಿದ್ದರೆ ನನಗೆ ಭದ್ರತೆ ಭಾವನೆ ಇದೆ,
ಬೇಸಿಕ್ ಟ್ರಸ್ಟ್ ಜೊತೆಗೆ ಬೇಸಿಕ್ ಸೆಕ್ಯೂರಿಟಿ, ಭದ್ರತೆ. ಮಗುಗೆ ಏನು ಅಂದ್ಕೊಳ್ಳುತ್ತೆ, ನಾನು ಇವ್ರ ಜೊತೆಗಿದ್ದರೆ ನನಗೆ ಯಾರು ತೊಂದರೆ ಮಾಡೋದಿಲ್ಲ. ಆದರೆ ಇವರಿಬ್ಬರೇ ಹೊಡೆದಾಡ್ಕೊಳ್ತಾರೆ, ಇವರಿಬ್ಬರೇ ಬೈಕೊಳ್ತಾರೆ. ಅವ್ರು ಬಂದು ಇವ್ರ ಬಗ್ಗೆ ಕೆಟ್ಟ ಶಬ್ದಗಳು ಮಾತಾಡ್ತಾರೆ, ಇವ್ರು ಬಂದು ಅವ್ರ ಬಗ್ಗೆ ಕೆಟ್ಟ ಶಬ್ದಗಳು ಮಾತಾಡ್ತಾರೆ. ಮಗುವಿನ ಬೇಸಿಕ್ ಟ್ರಸ್ಟ್, ಬೇಸಿಕ್ ಭದ್ರತೆ ಹಾಳಾಗ್ತದೆ. ಸೊ ಆ ಮಗುವಿಗೆ ಆ ಬೇಸಿಕ್ ಭದ್ರತೆ, ಬೇಸಿಕ್ ಟ್ರಸ್ಟನ್ನು ನಾವು ಕೊಟ್ಟರೆ ಅದು ಮಗುವಿಗೆ ದೊಡ್ಡ ಆಸ್ತಿ. ಮುಂದೆ ಬದುಕಲ್ಲಿ ಬರುವ ಎಲ್ಲ ಸಂಬಂಧಗಳಿಗೆ ಅದು ಬುನಾದಿ. ಮಗು ತನ್ನನ್ನು ತಾನು ಇಷ್ಟಪಡಬೇಕು. ಮಗು ತನ್ನನ್ನು ತಾನು ಇಷ್ಟಪಟ್ಟಾಗ ಆ ಮಗುವಿನಲ್ಲಿ ಒಂದು ಆತ್ಮವಿಶ್ವಾಸ ಬೆಳೀತದೆ, ಸೆಲ್ಫ್ ಎಸ್ಟೀಮ್. ನಾನಂದರೆ ನನಗಿಷ್ಟ, ಆ ಮಗುಗೆ ತಾನಂದರೆ ನನಗಿಷ್ಟ. ಅದು ಹೇಗೆ ಬರ್ತದೆ? ಯಾರಾದರೂ ಆ ಮಗುವನ್ನು ಇಷ್ಟಪಟ್ಟಾಗ, ನೀನಂದರೆ ನನಗಿಷ್ಟ, ಈ ಡ್ರೆಸ್ಸಲ್ಲಿ ನೀನು ಎಷ್ಟು ಚೆಂದ ಕಾಣ್ತೀಯಾ, ಅಯ್ಯೋ ಇದು ಚಿತ್ರ ಎಷ್ಟು ಚೆನ್ನಾಗಿ ಬಿಡಿಸಿದ್ಯಾ, ಇದು ಮಾಡೆಲ್ ನೀನು ಮಾಡಿದ್ದಾ, ವಾವ್ ಎಷ್ಟು ಚೆನ್ನಾಗಿದೆ, ಇವತ್ತು ಎಷ್ಟು ಚೆನ್ನಾಗಿ ಓಡಿದೆ ಮಾರೆ ನೀನಲ್ಲಿ ಕಾಂಪಿಟೇಷನಲ್ಲಿ. ಆಗ್ಬೋದು, ನೀನು 3 ದಿನ ಕೂತ್ಕೊಂಡು ನಿಂದು ಹೋಮ್ವರ್ಕ್ ಎಲ್ಲ ಕರೆಕ್ಟ್ ಮುಗಿಸಿದೆಯಲ್ಲ, ವೆರಿ ಗುಡ್. ಸೊ ನಾನು ನಿನ್ನನ್ನು ಇಷ್ಟಪಡ್ತೇನೆ, ನೀನಂದರೆ ನನಗೆ ತುಂಬ ಇಷ್ಟ. ಈ ಮಾತುಗಳು ಅವರಿಗೆ ಕೇಳಲಿಕ್ಕೆ ಸಿಗಬೇಕು. ಯಾರೊಬ್ಬರು ಮನೆಯಲ್ಲಿ, ಶಾಲೆಯಲ್ಲಿ ಪದೇ ಪದೇ ಆ ಮಕ್ಕಳಿಗೆ ನೀನಂದರೆ ನನಗಿಷ್ಟ, ನೀನಂದರೆ ನನಗಿಷ್ಟ ಅಂತ ಹೇಳುವಾಗ ಆ ಮಗು ಏನು ಯೋಚನೆ ಮಾಡುತ್ತೆ, ಓ ಐ ಥಿಂಕ್ ಐ ಆಮ್ ಲವಬಲ್, ನನ್ನನ್ನು ಜನ ಇಷ್ಟಪಡ್ತಾರೆ ಅಂದರೆ ನಾನು ಒಳ್ಳೆಯವನಿರಬೇಕು. ಇಲ್ಲದಿದ್ದರೆ ಏನಾಗ್ತದೆ, ಅವರು ಮಾತಾಡೋದಿಲ್ಲ, ಅವರು ಸ್ಟೇಜ್ ಮೇಲೆ ಹೋಗೋದಿಲ್ಲ, ಅವರು ಮುಂದೆ ಹೋಗೋದಿಲ್ಲ, ಅವರಿಗೆ ಆನ್ಸರ್ ಗೊತ್ತಿದ್ರೆ ಹೇಳೋದಿಲ್ಲ, ಅವರು ಸ್ಪರ್ಧೆಗಳಲ್ಲಿ ಭಾಗವಹಿಸೋದಿಲ್ಲ. ಯಾಕೆ ಅಂದರೆ ಅವ್ರಿಗೆ ಏನು ಭಯ ಕಾಡ್ತಾ ಇರ್ತದೆ, ನಾನು ಸರಿ ಇಲ್ಲ, ನನ್ನನ್ನು ಯಾರು ಇಷ್ಟಪಡೋದಿಲ್ಲ, ನನಗೆ ಯಾಕೆ ಅಪ್ಪ ಬೈತಾರೆ ಅಂದರೆ ನಾನು ಸರಿ ಇಲ್ಲ, ಯಾಕೆ ಅಪ್ಪ ಕುಡಿದು ಬರ್ತಾರೆ ನಾನು ಸರಿ ಇಲ್ಲ, ಯಾಕೆ ಅಮ್ಮ ನನಗೆ ಬೈತಾರೆ ಹೊಡಿತಾರೆ, ಯಾಕಂದರೆ ನಾನು ಸರಿ ಇಲ್ಲ. ದ ಚೈಲ್ಡ್ ಸ್ಟಾರ್ಟ್ಸ್ ಬಿಲೀವಿಂಗ್ ದ್ಯಾಟ್ ಐ ಆಮ್ ನಾಟ್ ಗುಡ್. ಸೊ ಅಲ್ಲಿ ಕೀಳರಿಮೆ ಸ್ಟಾರ್ಟ್ ಆಗ್ತದೆ, ಅಲ್ಲಿ ಕೀಳರಿಮೆ ಸ್ಟಾರ್ಟ್ ಆಗ್ತದೆ, ನಾನು ಸರಿ ಇಲ್ಲ. ಒಂದು ಸರಿ ಅದು ಶುರುವಾದರೆ ಅದನ್ನು ತೆಗಿಲಿಕ್ಕೆ ತುಂಬ ಕಷ್ಟ ಅಲ್ವಾ? ಸೊ ಯು ಮೇಕ್ ಚೈಲ್ಡ್ ಲವಬಲ್, ಐ ಲವ್ ಯು, ನೀನಂದರೆ ನನಗಿಷ್ಟ. ನಾವೆಲ್ಲ ಹೊರಗಡೆಯಿಂದ ಬಂದ್ವಿ, ಮನೆಗೆ ಬಂದ ತಕ್ಷಣ ಎಲ್ಲಿ ಹುಟ್ಟಿ ಹುಡುಗಾಡ್ಕೊಂಡು ಮಾತಾಡಿಸ್ಕೊಂಡು ಅವ್ರನ್ನ ಹುಡುಕಿ ಐ ವಾಸ್ ಮಿಸ್ಸಿಂಗ್ ಯು ಅನ್ನೋ ಥರ ಇದನ್ನು ಮಾಡಬೇಕು. ನೀ ಅಂದರೆ ಬಿಲಾಂಗಿಂಗ್ನೆಸ್, ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್. ನೀನು ನನಗೆ ಸೇರಿದವನು, ನೀನು ನಮ್ಮ ಮನೆಯ ಮುಖ್ಯ ವ್ಯಕ್ತಿ ಅನ್ನೋ ಭಾವನೆಯನ್ನು ನಾವು ಕೊಟ್ಟಾಗ ಅದು ತುಂಬ ದೀರ್ಘಕಾಲ ಅದು ಬಾಳ್ತದೆ. ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್. ಇವತ್ತು ಜಗತ್ತಲ್ಲಿ ದೊಡ್ಡ ಅತಿ ಭಯಾನಕ ರೋಗ ಅಂದರೆ ಯಾವುದು ಗೊತ್ತಾ? ಲೋನ್ಲಿನೆಸ್, ಒಂಟಿತನ. ತುಂಬ ಜನ ಒಂಟಿತನದಿಂದ ನರಳ್ತಾ ಇದ್ದಾರೆ. ಯಾಕೆ ಅಂದರೆ ಅವ್ರಿಗೆ ಅನಿಸುತ್ತೆ ನನ್ನನ್ನು ಯಾರೂ ಇಷ್ಟಪಡೋದಿಲ್ವೇ, ನಾನು ಯಾರಿಗೂ ಬೇಕಾಗಿಲ್ವೇ, ಯಾರೂ ನನ್ನನ್ನು ನೆನೆಸ್ಕೊಳ್ಳೋದೇ ಇಲ್ಲ. ಆ ಒಂಟಿತನ ಭಾವನೆ ಯಾಕೆ ಬಂತಂದರೆ ಯಾರೋ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡಲೇ ಇಲ್ಲ, ನೀನಂದರೆ ನನಗೆ ಇಷ್ಟ ಅಂತ. ಅವ್ರಿಗೆ ಇಷ್ಟಪಡೋರು ಸುಮಾರು ಜನ ಇದ್ದಾರೆ, ಅಂದರೆ ದೇ ನೆವರ್ ಎಕ್ಸ್ಪ್ರೆಸ್ ಅಲ್ವಾ? ನಮ್ಮ ಮಕ್ಕಳಿಗೆ ಅವ್ರಂದ್ರೆ ನಮ್ಗೆ ಇಷ್ಟ ಇಲ್ವಾ? ಇಷ್ಟ ಇದೆಯಪ್ಪ ಅಂದರೆ ಹೇಳೋದಿಲ್ಲ ನಮಗೆ ಅಲ್ವಾ? ಅವ್ರು ಏನಾದ್ರು ತಪ್ಪು ಮಾಡಿದರೆ ಬೇಗ ಹೇಳ್ತಾರೆ ಅಲ್ವಾ? ನಾನು ಎಲ್ಲ ಕಡೆ ಈ ಭಾಷಣಕ್ಕೆ ಹೋದಾಗ ಕೇಳ್ತೇನೆ, ಇವತ್ತು ಬೆಳಗ್ಗೆ ಫಂಕ್ಷನಿಗೆ ಬರೋ ಮುಂಚೆ ನಿಮ್ಮ ಮಗುಗೆ ಯಾರಾದರೂ ಬೈದು ಬಂದಿದ್ದೀರಾ? ಈಗಷ್ಟೇ ಹೊರಡುವಾಗ, ಏನು ಪಿರಿ ನಿಂತು ಅಂತ ಈಗ ಹೊರಡುವಾಗ. ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಿಮ್ಮ ಮಗುಗೆ ಯಾರಾದರೂ ಯಾವುದಾದ್ರು ವಿಚಾರಕ್ಕೆ ಹೊಗಳಿ ಬಂದ್ರ? ಹಂಗಂದ್ರೆ ಏನು? ಎರಡು ಈಕ್ವಲ್ ಆಗಿರ್ಬೇಕಲ್ಲ ಅಟ್ಲೀಸ್ಟ್ ಅಲ್ವಾ? ಸೊ ಹೊಗಳಿಕೆ ತೆಗಳಿಕೆ ಎರಡರ ಬಗ್ಗೆ ನಮಗೆ ಗಮನ ಇರಬೇಕು. ನಮಗೆ ಮಗು ಏನಾದ್ರು ತಪ್ಪು ಮಾಡಿದ್ರೆ, ಮಗುವಲ್ಲಿ ಏನಾದ್ರು ಸಮಸ್ಯೆ ಇದ್ದರೆ, ಕಲಿಕೆಯಲ್ಲಿ ಹಿಂದೆ ಬಿದ್ದರೆ, ದುರ್ವರ್ತನೆ ತೋರಿದರೆ ಬೇಗ ತೆಗಳ್ತೇನೆ. ಅದೇ ಮನೆಗಳಲ್ಲಿ ಆಗಲಿ ಶಾಲೆಗಳಾಗಲಿ ಅವನು ತಪ್ಪು ಮಾಡಲಿಲ್ಲ ಅಂದರೆ ಅದನ್ನು ಗುರುತಿಸೋದಿಲ್ಲ.
ನೆನ್ನೆ ಗಲೀಜಾಗಿ ಇಟ್ಕೊಂಡಿದ್ದ, ಬೈದಿದ್ವಿ, ಇವತ್ತು ಕ್ಲೀನಾಗಿ ಇಟ್ಕೊಂಡಿದ್ದಾನೆ, ಹೊಗಳ್ತೀವ? ಅಮ್ಮ ಇವತ್ತು ನನ್ನ ರೂಮ್ ನೋಡು, ಬಾರಿ ಇವತ್ತು ಒಂದು ದಿವಸ ಕ್ಲೀನಾಗಿ ಇಟ್ಕೊಂಡಿದ್ದೆ, ಅದನ್ನು ತೋರ್ಸಕ್ಕೆ ಅಲ್ವಾ? ಡೂ ಯು ರಿಕಗ್ನೈಸ್ ದಟ್? ಹೌದಲ್ಲ ಮರ, ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ಯಾ, ನಾನು ಸುಮ್ಮನೆ ನಿನ್ನನ್ನು ಕ್ಲೀನಾಗಿ ಇಟ್ಕೊಳಕ್ಕೆ ಬರಲ್ಲ ಅಂತ ಬೈದ್ಬಿಟ್ಟೆ. ವೆರಿ ಗುಡ್, ದಿನ ಹೀಗೆ ಇಟ್ಕೋ ಅಂತ ಹೇಳಲಿಕ್ಕೆ ಕಷ್ಟ ನಮಗೆ ಅಲ್ವಾ? ಸೊ ಅವರ ಒಳಿತನ್ನು ಕೂಡ ಗುರ್ಸ್ತಾ ಹೋಗ್ಬೇಕು. ಸುಮ್ಮನೆ ಇದ್ದಕ್ಕೆ ಡಾಕ್ಟ್ರು ಹೇಳ್ಬಿಟ್ಟಿದ್ದಾರೆ ಹೊಗಳ್ಬೇಕು ಅಂತ ಎಲ್ಲದಕ್ಕೂ ಹೊಗಳೋದು ಬೇಡ ಅಲ್ವಾ? ಅವನೇನೋ ಯಾರ ಜೊತೆಗೆ ತೊಂದರೆ ಮಾಡ್ದ, ಇನ್ಯಾರಿಗೂ ಬೈದ, ಏನು ಮಾಡ್ದ, ಎಲ್ಲದಕ್ಕೂ ಹೊಗಳೋದು ಬೇಕಾಗಿಲ್ಲ. ಅಂದರೆ ಹೊಗಳುವಂಥ ವಿಚಾರ ಹಸಿವಾಗಿದೆಯಾ? ಹಾಂ ಹಾಂ ಹೌದು. ಸೊ ಹೊಗಳಿಕೆ ತೆಗಳಿಕೆ, ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್ ಮತ್ತು ನೆಗೆಟಿವ್ ರೀಇನ್ಫೋರ್ಸ್ಮೆಂಟ್ಸ್ ಅಂತ ಹೇಳ್ತಾರೆ. ಸೊ ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್ ಏನಾದರೂ ಅವರಲ್ಲಿ ಒಳಿತನ್ನು ಗುಡಿಸಿ. ಕೆಲವರು ತುಂಬ ಮುಗ್ಧವಾಗಿ ಕೇಳ್ತಾರೆ, ನನ್ನ ಮಗನಲ್ಲಿ ಎಂಥದ್ದೂ ಇಲ್ಲ ಸರ್ ಹೊಗಳಕ್ಕೆ, ಅವನಲ್ಲಿ ಒಳ್ಳೆಯದೇ ಇಲ್ಲ. ನಾನು ಅವ್ರಿಗೆ ಜ್ಞಾಪಿಸ್ತೀನಿ, ಇಲ್ಲ ರೀ ಅವ್ರ ತಾಯಿ ತುಂಬ ಒಳ್ಳೆಯವರು, ಏನಾದರೂ ಒಳ್ಳೆಯದಲ್ಲಿ ಇರಲೇಬೇಕಲ್ಲ. ನಗ್ತಾರೆ ಮತ್ತೆ ಅಲ್ವಾ? ನಿಮ್ಮದೇ ಮಗು ಅಂದಮೇಲೆ ಆ ಮಗುವಲ್ಲಿ ಒಳ್ಳೆತನ ಇರದೇ ಇರೋಕ್ಕಾಗುತ್ತಾ? ಗುರುತಿಸಿ ಹೊಗಳಿ. ಆತ್ಮಕ್ಕೆ, ಅವರ ಆತ್ಮಕ್ಕೆ ಆಹಾರ ನಿಮ್ಮ ಹೊಗಳಿಕೆ. ಹೊಟ್ಟೆಗೇನೋ ಆಹಾರ ಕೊಟ್ಬಿಟ್ವಿ, ಆದರೆ ನನ್ನನ್ನು ನಮ್ಮ ಅಪ್ಪ ಅಮ್ಮ ಇಷ್ಟಪಡ್ತಾರೆ ಅಂತ ಅದು ಗೊತ್ತಾಗಬೇಕಲ್ವ? ತೆಗಳಿಕೆ, ನೆಗೆಟಿವ್ ರೀಇನ್ಫೋರ್ಸ್ಮೆಂಟ್. ಮಗು ಏನೋ ಅನುಚಿತ ವರ್ತನೆಗಳು ಮಾಡ್ತಾ ಇದೆ, ನನಗೆ ಮುಖದಲ್ಲಿ ತೋರಿಸ್ಲಿಕ್ಕೆ ಆಗ್ತದೆ, ನೀನು ಮಾಡ್ತಿರೋದು ನಂಗೆ ಇಷ್ಟ ಇಲ್ಲ, ಎಲ್ಲದಕ್ಕೂ ಹಾರಿ ಬಿಡಬೇಕು, ಎಲ್ಲದಕ್ಕೂ ಹೊಡಿಬೇಕು, ಎಲ್ಲದಕ್ಕೂ ಪನಿಷ್ಮೆಂಟ್ ಮಾಡಬೇಕು ಅಂತಿಲ್ಲ, ನೀನು ಮಾಡಿದ್ದು ನಂಗೆ ಇಷ್ಟ ಆಗಲಿಲ್ಲ ಅಂತ ನಾನು ಎಕ್ಸ್ಪ್ರೆಷನಲ್ಲಿ ತೋರಿಸ್ಬೋದು. ಅಥವಾ ಮಾತಿನಲ್ಲಿ ಖಡಾಖಂಡಿತವಾಗಿ ಹೇಳ್ಬೋದು, ನೋಡು ಇದು ನಂಗೆ ಇಷ್ಟ ಆಗಲ್ಲ, ಬೇಡ ಮಾಡೋದು. ಅವ್ನು ಮತ್ತೆ ಮಾಡಿ ತೋರಿಸ್ಲಿಕ್ಕೆ ಹೋಗ್ತಾನೆ, ಆದರೆ ನಾನು ಅದನ್ನು ಗಮನಿಸೋದೇ ಇಲ್ಲ, ಸ್ವಲ್ಪ ಹೊತ್ತಾದ್ಮೇಲೆ ನಿಲ್ಲುತ್ತೆ. ಹಠಮಾರಿತನ ಹಾಗೆ ಬೆಳೀತದೆ. ಸಣ್ಣ ಮಕ್ಕಳು ಭಾರಿ ಬುದ್ಧಿವಂತರವರು, ಏನಾದ್ರು ಬೇಕಾದಾಗ ಜೋರು ಆಟ ಮಾಡೋದು ಅಂತ ಹೇಳ್ತಾರೆ. ಅಮ್ಮ ಹಾಲಲ್ಲಿದ್ದಾಗ ಹಾಲಲ್ಲಿ ಆಟ ಮಾಡ್ತಾರೆ, ಅಮ್ಮ ಕಿಚನಿಗೆ ಹೋಗ್ತಾರೆ, ಅವನು ಹಾಲಲ್ಲಿ ಇರೋದಿಲ್ಲ, ಮತ್ತೆ ಅಳು ನಿಲ್ತದೆ, ಮತ್ತೆ ಕಿಚನಿಗೆ ಬಂದು ಮತ್ತೆ ಶುರು ಆಗ್ತದೆ. ಎಲ್ಲಿಯಾದರೂ ಹೋಗಿ ಆಟ ಮಾಡ್ತಾನೆ ಅಂತ ಅವನು ಹೇಳಿದ್ದು ತೆಗೆದುಕೊಟ್ರೆ ಅವನಿಗೆ ಗೊತ್ತಾಗ್ತದೆ, ಹಠ ಮಾಡಿದ್ರೆ ನನಗೆ ಸಿಗ್ತದೆ. ಅವನಿಗೆ ಚೆನ್ನಾಗಿ ಗೊತ್ತು, ಅಜ್ಜಿ ಇದ್ದಾಗ ಹಠ ಮಾಡಬೇಕು, ಇಲ್ಲ ಮನೆಗೆ ಯಾರು ಗೆಸ್ಟ್ ಬಂದಾಗ ಹಠ ಮಾಡಬೇಕು, ಅತ್ತೆ ಬಂದಾಗ ಹಠ ಮಾಡಬೇಕು, ಆವಾಗ ಸಿಗ್ತದೆ. ನಾವೇ ಅಂದ್ಕೊಳ್ತೇವೆ ಬಂದವ್ರ ಎದುರಿಗೆ ಏನು ಹಠ ಮಾಡೋದು, ಕೊಟ್ಬಿಡುವ, ಆಮೇಲೆ ಬೈಯೋದು, ನೀನು ಬಂದವ್ರ ಎದುರಿಗೆ ಹಠ ಮಾಡ್ತೀಯ ಹಾಗೆ ಹೀಗೆ ಅಂತ. ಅಂದರೆ ನಾವೇ ಏನು ಕಲಿಸ್ತಾ ಇದ್ದೀವಿ ಅಂದರೆ ಅವನು ಹಠ ಮಾಡಿದರೆ ಸಿಗ್ತದೆ, ಮಾಡಬೇಕಾಗಿಲ್ಲ. ಇಫ್ ಯು ಆರ್ ಫರ್ಮ್, ಇಲ್ಲ ಕೊಡೋದಿಲ್ಲ, ಅವನು ಕೆಳಗೆ ಬಿದ್ದು ಹೊರಳಾಡ್ತಿದ್ದಾನೆ, ನಿಮ್ಮ ಕೆಲಸ ನೀವು ಮಾಡಿ. ಅವನಿಗೆ ಅನಿಸುತ್ತೆ ಬಿದ್ದು ಹೊರಳಾಡಿ ವೇಸ್ಟ್ ಮರ, ಈ ಅಮ್ಮ ಕೊಡೋದಿಲ್ಲ, ಬಟ್ ಎಲ್ಲರದ್ದು ಒಂದೇ ಮಾತಿರಲಿ. ಅವನು ಬಿಟ್ಟು ಹೊರಳಾಡುವಾಗ ಅಮ್ಮ ಸ್ಟ್ರಿಕ್ಟ್ ಆಗಿದ್ದು, ಅಪ್ಪ ಬಂದು ಅವಳದ್ದು ಇರೋದು ಅಷ್ಟೇ ಕಮ್ಮಿ, ಬಾ ಅಲ್ಲಿ ನಾನು ಕೊಡ್ತೇನೆ ಅಂತ ಹೇಳ್ತಾರೆ. ಅವಳು ನನಗೂ ಹಾಗೆ ಕೇಳಿದ್ದು ಒಂದು ಕೊಡೋದಿಲ್ಲ, ಬಾ ನಾನು ಕೊಡ್ತೇನೆ ಅಂತ ಹಾಕ್ತಾರೆ. ಎಲ್ಲರದ್ದು ಒಂದೇ ಮಾತಿರಲಿ. ಈ ಮಗು, ಅಮ್ಮ ಇವತ್ತು ಶಾಲೆ ಹೋಗಲ್ಲ, ನಾನು ಹೋಗಲ್ಲ ಅಂತ. ಅಲ್ಲ, ಹೋಗಬೇಕು, ಅಮ್ಮ ಹೇಳ್ತಿದ್ದಾರೆ, ಅಜ್ಜಿ ಇರ್ಲಿ ಬಿಡಿ ಇವತ್ತು ಒಂದು ದಿವಸ ಬೇಡ, ಆಗಬಾರ್ದು. ಎಲ್ಲರದ್ದು ಒಂದೇ ಮಾತಿರಬೇಕು, ಡಬಲ್ ಬೈಂಡ್ ಕಮ್ಯುನಿಕೇಷನ್ ಅಂತ ಹೇಳ್ತಾರೆ. ಸಾಧ್ಯವಾದಷ್ಟು ಒಂದೇ ಮಾತಿರ್ತಾರೆ. ನಾನು ಮಾತಾಡ್ತಾ ಹೋಗ್ತಾ ಇರ್ತೀನಿ, ಮಧ್ಯದಲ್ಲಿ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರು ಕೂಡ ಕೇಳ್ಬೋದು, ಇಲ್ಲದಿದ್ದರೆ ಕೊನೆಗೆ ನಿಮಗೆ ಅವಕಾಶ ಕೊಟ್ಟಂಗೆ ಆಗೋದಿಲ್ಲ, ಹೌದಾ? ಏನಾದ್ರು ನೀವು ದಿನನಿತ್ಯ ಫೇಸ್ ಮಾಡ್ತಾ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಕೂಡ ಕೇಳ್ಬೋದು, ಅದನ್ನು ತಕ್ಕೊಂಡು ನಾನು ಮತ್ತೆ ಸೇರಿಸ್ಕೊಳ್ತಾ ಹೋಗ್ತೇನೆ, ಆಯಿತಾ? ಸೊ ಈ ಮಕ್ಕಳು ನಮ್ಮನ್ನು ನೋಡ್ತಾ ಬೆಳೀತಾ ಇರ್ತಾರೆ, ಚಿಕ್ಕಂದಿನಿಂದ ನಮ್ಮನ್ನು ನೋಡ್ತಾ ಬೆಳೀತಾ ಇರ್ತಾರೆ. ಯಾರಿಗಾದರೂ ನಿಮ್ಮಲ್ಲಿ ಅವರಲ್ಲಿ ತುಂಬ ಒಳ್ಳೆಯ ಗುಣಗಳು ಬೇಕು, ಒಳ್ಳೆಯ ಹಾಬೀಸ್ ಬೆಳೆಸ್ಕೋಬೇಕು, ಅವರು ಆರೋಗ್ಯವಾಗಿರಬೇಕು, ಅವರು ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಬೇಕು, ಅವರು ದಿನ ಸ್ನಾನ ಮಾಡಬೇಕು, ಅವರು ದಿನ ಪೂಜೆ ಮಾಡಬೇಕು, ಅವರು ಪ್ರಾರ್ಥನೆ ಮಾಡಬೇಕು,
ಅವರು ಓದಬೇಕು, ಅವರು ಪುಸ್ತಕ ಓದಬೇಕು, ಅವರು ಒಳ್ಳೆ ಮಾತಾಡಬೇಕು, ಅವರು ಸಂಗೀತದಲ್ಲಿ ಆಸಕ್ತಿ ತೋರಿಸ್ಬೇಕು. ಇದೆಲ್ಲ ನಿಮಗೆ ಆಸೆ ಇದ್ದರೆ ಅದನ್ನು ನಾವು ಮಾಡಿ ತೋರಿಸ್ಬೇಕು. ಅರ್ಥ ಆಯ್ತಾ? ನಾವು ದಿನ ಕೂತ್ಕೊಂಡು ನೋಡು ದೊಡ್ಡವರಿಗೆ ಗೌರವ ಕೊಡಬೇಕು, ನಾನು ಕೊಡೋದಿಲ್ಲ, ಮನೆಯಲ್ಲಿ ದೊಡ್ಡವರಿಗೆ ನಾನು ಗೌರವ ಕೊಡೋದಿಲ್ಲ. ಮಗುಗೆ ಹೇಳೋದು, ದೊಡ್ಡವ್ರ ಹತ್ರ ಹೀಗೆ ಮಾತಾಡೋದು. ಆದರೆ ಮಗು ನೋಡ್ತಾ ಇದೆ ದೊಡ್ಡವ್ರ ಹತ್ರ ನಾನು ಡೈಲಿ ಹೇಗೆ ಮಾತಾಡ್ತೇನೆ ಅಲ್ವಾ? ನಾನು ಸ್ನಾನ ಮಾಡೋದಿಲ್ಲ, ಮಗುಗೆ ಸ್ನಾನ ಮಾಡಿದ್ರೆ ಬೈತೇನೆ. ನಾನು ಒಂದು ದಿನವೂ ಪುಸ್ತಕ ಹಿಡ್ಕೊಡೋದಿಲ್ಲ, ಮಗುಗೆ ಹೇಳ್ತೇನೆ. ಅವನಿಗೆ ಓದಲಿಕ್ಕಂದ್ರೆ ಇಷ್ಟವೇ ಇಲ್ಲ, ಅವನಿಗೆ ಪುಸ್ತಕ ಕೊಟ್ಟರೆ ಆಯಿತು, ಬೇಗ ಮುಚ್ಚಿಬಿಡ್ತಾನೆ. ನಾನು ಯಾವತ್ತೂ ಓದಿದ್ದು ನೋಡೇ ಇಲ್ಲ ಅವನು ಅಲ್ವಾ? ಮೊನ್ನೆ ಒಂದು ಯಾವುದೋ ವಿಡಿಯೋ ಫಾರ್ವರ್ಡ್ ಆಗ್ತಾ ಇತ್ತು. ಒಂದು ಸಣ್ಣ ಮಗುಗೆ ಯಾರೋ ಕೇಳ್ತಾರೆ, ನಿಮಗೆ ಗೊತ್ತಿರೋದೊಂದು ಜೋಕ್ ಹೇಳು ಅಂತ. ಜೋಕ್ ಅಂದರೆ ಅಮ್ಮ ಮೊಬೈಲ್ ನೋಡಬಾರ್ದು, ಕಣ್ಣು ಹಾಳಾಗ್ತದೆ ಅಂತ ಹೇಳ್ತಾಳೆ. ನಾನು ಮಲಗಿದ ಮೇಲೆ ಅವಳು 1 ಗಂಟೆವರೆಗೆ ನೋಡ್ತಾಳೆ. ಆ ಮಗು ಹೇಳ್ತದೆ, ನಂದು ಕಣ್ಣು ಹಾಳಾಗ್ತದೆ ಅಂತ ಅಮ್ಮ ಮೊಬೈಲ್ ಎತ್ತಿಟ್ಕೊಂಡು ನಾನು ಮಲಗಿಸ್ತಾಳೆ. ನಾನು ಮಲಗಿದ್ದೀನಿ ಅಂದ್ಕೊಂಡಿರ್ತಾಳೆ ಅವಳು, ಆದರೆ 1 ಗಂಟೆವರೆಗೂ ಅಮ್ಮ ಮಲಗೋದಿಲ್ಲ, ಮೊಬೈಲ್ ನೋಡ್ತಾ ಇರ್ತೀನಿ. ಅಂದರೆ ನಾವು ಏನು ಮಾಡ್ತೇವೆ ಮಕ್ಕಳು ಅದನ್ನು ಮಾಡ್ತೇವೆ. ನಾವು ಪುಸ್ತಕ ಓದ್ತೀವ, ನಾವು ರಂಗೋಲಿ ಹಾಕ್ತೀವ, ನಾವು ದೊಡ್ಡವ್ರ ಹತ್ರ ಗೌರವದಿಂದ ಮಾತಾಡ್ತೇವ, ನಾವು ದಿನನಿತ್ಯ ಭಜನೆಗಳಲ್ಲಿ ತೊಡಕೊಂಡಿದ್ದೀವ, ನಾವು ಪೂಜೆ ಮಾಡ್ತೇವ, ನಾವು ಹಿರಿಯರ ಬಗ್ಗೆ ಕಾಳಜಿ ಇಟ್ಕೊಂಡಿದ್ದೇವ, ನಾವು ಗಿಡಗಳು ಬೆಳೆಸ್ತೀವ, ನಾವು ಸಾಕು ಪ್ರಾಣಿಗಳ ಬಗ್ಗೆ ಕಾಳಜಿ ಇದೆಯಾ? ಇದನ್ನು ಯಾವುದು ನಾವು ಅವ್ರಿಗೆ ಹೇಳ್ಕೊಡೋದೇ ಬೇಡ. ದೇ ವಾಂಟ್ ಟು ಇಮಿಟೇಟ್ ಯು. ನೀವು ಮಾಡಿದ್ರೆಲ್ಲ ಮಾಡ್ತಾ ಇರ್ತಾರೆ, ಗಮನಿಸಿ ನೋಡಿ. ಕೆಲವೊಂದು ಸರಿ ನಾವೇ ಬಿಡುವುದಿಲ್ಲ ಅಷ್ಟೇ. ಅವು ಬಂದು ಕೇಳ್ತಾವೆ, ಅಮ್ಮ ನಾನು ನೀರು ಹಾಕ್ತೀನಿ, ಅಮ್ಮ ನಾನು ಚಪಾತಿ ಮಾಡಲಾ, ಅಮ್ಮ ನಾನು ಟೀ ಮಾಡ್ತೇನೆ. ಹೋಗಾಚೆ ಮಾಡಬೇಡಿ, ಇನ್ವಾಲ್ವ್ ಮಾಡ್ಕೊಳ್ಳಿ. ಅಲ್ಲ, ನನಗೆ ಗಡಿಬಿಡಿಯಲ್ಲಿ ಮಧ್ಯೆ ಬಂದರೆ ಸಿಟ್ಟು ಬರ್ತದೆ. ನೋಡಿ, ಇವಾಗ ಅವರೇ ಬರ್ತಿದ್ದಾರೆ, ನಾಳೆ ನೀವು ಬನ್ನಿ ಅಂದರೂ ಅವ್ರು ಬರೋದಿಲ್ಲ. ಇವಾಗಿಂದ ಇನ್ವಾಲ್ವ್ ಮಾಡಿಕೊಂಡು ಸ್ವಾವಲಂಬನೆ ಕಲಿಸಿ. ಪ್ಲೇಟ್ ತೊಳಿದಿ, ಅವರು ಗ್ಲಾಸ್ ತೊಳಿದಿ, ಅವ್ರ ಬಟ್ಟೆ ತಗೊಂಡೋಗಿ ವಾಷಿಂಗ್ ಮಷಿನ್ಗೆ ಹಾಕಲಿ. ಕಸ ಕ್ಲೀನ್ ಆಗಲಿದ್ರೂ ಪರವಾಗಿಲ್ಲ, ಅವನ ಕೋಣೆದು ಕಸ ಅವನು ಗುಡಿಸ್ಲಿ. ಅವನು ಎದ್ದ ತಕ್ಷಣ ಅವನ ಹಾಸಿಗೆಯನ್ನು ಮಡಿಸಿ ಇಡಲಿ. ಅದನ್ನು ಮತ್ತೆ ಹುಡುಗಿ ನೀವು ಕ್ಲೀನಾಗಿ ಇಟ್ಟಿರಿ ಅಂತೆ. ಆದರೆ ಆ ಸಣ್ಣ ಪುಟ್ಟ ಜವಾಬ್ದಾರಿಗಳಿಂದ ಈ ಸಣ್ಣ ವಯಸ್ಸಿನಿಂದ ಕಲಿಸಿ. ಅದು ನೀವೇ ಮಾಡಬೇಕಾಗಿರುತ್ತೆ, ಅಥವಾ ನೀವು ಮಾಡೋದನ್ನು ನೋಡಿ ಅವ್ರು ಮಾಡಬೇಕಾಗ್ತದೆ. ಗಮನಿಸಿ, ಹಾಲು ಬೀಳಲಿಕ್ಕೆ ಹೋಗಬೇಡಿ. ಸಣ್ಣ ವಯಸ್ಸಿನಲ್ಲಿ ತುಂಬ ನಾವು ಅವರನ್ನು ನೀವು ಗಮನಿಸ್ಕೊಳ್ಳಿ. ತುಂಬ ಪೇರೆಂಟ್ಸ್ ಏನು ಮಾಡ್ತಾರೆ ಅಂತಂದರೆ, ಅವನಿಗೆ ಏನಾದರೂ ಒಂದು ಆಗಬೇಕು ಅಂತ ಆಸೆನೇ ಇಲ್ಲ ಸರ್, ಅಥವಾ ಅವನಿಗೆ ಒಂದು ಚುರುಕು ಅಂತಲೇ ಇಲ್ಲ ಸರ್, ಅವನಿಗೆ ನಾನು ಅಷ್ಟು ಬೈತೇನೆ, ಅವನಿಗೆ ಬೇಸರವೇ ಇಲ್ಲ ಸರ್. ಏನೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೇವೆ ಆ ಸಣ್ಣ ಮಕ್ಕಳಿಂದ. ವಿ ವಾಂಟ್ ಟು ಸಿ ದೆಮ್ ಆ್ಯಸ್ ಮಿನಿ ಅಡಲ್ಟ್ಸ್. ಒಂದು ದೊಡ್ಡವ್ರ ಥರ ಅವ್ರು ಯೋಚನೆ ಮಾಡಬೇಕು ಅಂತ ಅಂದ್ಕೊಡ್ತೇವೆ. ಆ್ಯಕ್ಚುಲಿ ಮಕ್ಕಳಾಗಿರಲಿಕ್ಕೆ ಬಿಡಿ. ಮೊನ್ನೆ ಒಂದು ತಾಯಿ ಗಂಡ ಬೇರೆ ಯಾವುದೋ ಊರಲ್ಲಿದ್ದಾರೆ. ಆಕೆ ಬಂದಾಗ ನನ್ನ ಹತ್ರ ಹೇಳ್ತಾ ಇತ್ತು, ನಾನು ಜನರಲ್ಲಾಗಿ ಕೇಳ್ತೀನಿ, ನಿಮಗೆ ಏನೋ ಬೇಜಾರಾದರೂ ಟೆನ್ಷನ್ ಆದರೂ ನೀವು ಯಾರ ಹತ್ರ ಹೇಳ್ಕೊಳ್ತೀರಾ? ಆಕೆ ಹೇಳಿ, ನಾನು ನನ್ನ ಮಗಳ ಹತ್ರ ಹೇಳ್ತೀನಿ ಸರ್. ನೋಡಲಿಕ್ಕೆ ಒಂದು ಇನ್ನು ಮಿಡ್ಲ್ ಏಜ್ಗಿಂತ ಕಡಿಮೆ ವಯಸ್ಸಿದ್ದಾರೆ, ಇವನ ಮಗಳು ಎಷ್ಟು ದೊಡ್ಡವಳಿರ್ಬೇಕಪ್ಪ ಅಂತ ನನಗೆ ಆಶ್ಚರ್ಯ. ಮಗಳ ಹತ್ರ ಹೇಳ್ತೀರಾ? ಯಾವ ಕ್ಲಾಸ್ ಮಗಳು ಕೇಳ್ತೀವಿ? ಅಲ್ಲ, ಎಷ್ಟು ವಯಸ್ಸು ಮಗಳಿಗೆ ಕೇಳೋದು? ಅವಳು 5th ಸ್ಟ್ಯಾಂಡರ್ಡ್ ಸರ್. ಹಾಂ, 5th ಸ್ಟ್ಯಾಂಡರ್ಡ್ ಮಗಳ ಹತ್ರ ನಿಮ್ಮ ಸಮಸ್ಯೆ ಎಲ್ಲ ಹೇಳ್ತೀರಾ? ಅಲ್ಲ, ನನ್ನ ಮಗಳು ತುಂಬ ಮೆಚೂರ್ಡ್ ಸರ್, ಅವಳಿಗೆಲ್ಲ ಅರ್ಥ ಆಗುತ್ತೆ ಸರ್. ನಿಮಗೆ ಮೆಚುರಿಟಿ ಬರಲಿದ್ರೆ ಪಾಪ ಅವಳಿಗಾದರೂ ಬಂತು. ಬಂದಿದ್ದಾಳೆ ಸರ್, ಹೊರಗಿದ್ದಾಳೆ. ಇಲ್ಲ, ಶಾಲೆಗೆ ಹೋಗ್ಲಿಲ್ವ ಅವಳು? ಇಲ್ಲ, ಇವತ್ತು ಬೆಳಗ್ಗೆ ನನ್ನ ಸ್ವಲ್ಪ ಮೂಡ್ ಸರಿ ಇರಲಿಲ್ಲಲ್ಲ, ನಾನು ಅಳ್ತಾ ಕೂತಿದ್ದೆ. ಅವಳು ಹೇಳಿದ್ಲು, ಅಮ್ಮ ಇವತ್ತು ನಾನು ಶಾಲೆಗೆ ಹೋಗೋದಿಲ್ಲ, ನಿನ್ನ ಜೊತೆಗೆ ಇರ್ತೀನಿ. ಇದಾಗಬಾರ್ದು. ಅವರ ಬಾಲ್ಯವನ್ನು ನಾವು ಕಿತ್ಕೊಂಡಂಗೆ ಆಗ್ತದೆ. ಇವಾಗ ನನ್ನ ಮಗನಿಗೆ ತುಂಬ ಜವಾಬ್ದಾರಿ ಸರ್, ಎಲ್ಲ ಕೆಲಸ ಅವನೇ ಮಾಡ್ತಾನೆ. ಮಾಡಿದರೆ ಸಂತೋಷ, ಆದರೆ ನಾನು ಮಾಡೋ ಕೆಲಸ ಎಲ್ಲ ಅವನೇ ಯಾಕೆ ಮಾಡಬೇಕು ಅಲ್ವಾ? ಅವನು ಆಡ್ಲಿಕ್ಕೆ ಹೋಗೋದಿಲ್ಲ ಸರ್, ನನಗೆ ತುಂಬ ಕಷ್ಟ ಅಲ್ಲ, ಅದಕ್ಕೆ ಅವನು ಆಡ್ಲಿಕ್ಕೆ ಹೋಗೋದೇ ಇಲ್ಲ. ಅವನು ಆಡಬೇಕು. ಬಾಲ್ಯ ಇದೆ, ಕಿತ್ಕೊಡ್ಬಾರ್ದು. ಮಕ್ಕಳಾಗಿರಲಿಕ್ಕೆ ಬಿಡಿ. ಅವ್ರ ಮುಂದೆ ನಮ್ಮ ಅನಾವಶ್ಯಕ ಗೊಂದಲಗಳಲ್ಲಿ, ನಮ್ಮ ಕುಟುಂಬದ ಸಮಸ್ಯೆಗಳಲ್ಲಿ
ನಮ್ಮ ದಂಪತಿಗಳಲ್ಲಿ ಒಬ್ಬರಿಗೊಬ್ಬರು ಇರುವ ಭಿನ್ನಾಭಿಪ್ರಾಯಗಳನ್ನು, ಅಥವಾ ಅತ್ತೆ ಸೊಸೆ ಅತ್ತೆ ಮಾವನ ಮೇಲೆ ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು, ನಮ್ಮ ಕೆಲಸದ ಜಾಗದಲ್ಲಿ ಒಬ್ರಿಗೊಬ್ಬರು ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು, ಇದನ್ನೆಲ್ಲ ಮಕ್ಕಳ ಎದುರಿಗೆ ನಾವು ಚರ್ಚೆ ಮಾಡೋ ಅವಶ್ಯಕತೆ ಇದೆ ಅಲ್ವಾ? ಯಾಕೆಂದರೆ ಅವ್ರಿಗೆ ಅವ್ರ ಮೇಲೆ ಒಂದು ಅಭಿಪ್ರಾಯ ಬಂದ್ಬಿಡ್ತದೆ. ಈಗ ಉದಾಹರಣೆ, ನಮಗೆ ನಮ್ಮ ನೆಂಟರ ಮೇಲೆ ನಮ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ, ಅವರಂದರೆ ನಮಗೆ ಆಗಲ್ಲ. ಅವ್ರು ಮನೆಗೆ ಬರ್ತಾರೆ, ಹೇಗೆ ನಡ್ಕೊಳ್ತೀವಿ ನಾವು? ಅಯ್ಯೋ ಬನ್ನಿ ತುಂಬ ದಿನ ಆಯಿತು, ಏನು ನೀವು ಈ ಕಡೆ ಬರೋದೇ ಇಲ್ಲ, ಹಾಗಾಗಿ ಬರ್ತಾ ಇರಿ, ಎಲ್ಲ ಸಂಬಂಧಗಳು ಉಳಿಬೇಕಲ್ಲ, ಬರ್ತಾ ಇದ್ರೆ ಗೊತ್ತಾಗ್ತದೆ. ನಮಗೆ ಎರಡು ಥರ ಇರೋಕ್ಕೆ ಗೊತ್ತಾಗ್ತದೆ, ಮಕ್ಕಳಿಗೆ ಕನ್ಫ್ಯೂಸ್ ಆಗುತ್ತೆ. ಅವ್ರ ಮನೆಗೆ ಬಂದ ತಕ್ಷಣ ಕೇಳ್ತಾರೆ, ಅಂಕಲ್ ನೀವು ಲಂಚ ತಗೊಳ್ತೀರಂತಲ್ಲ, ನನ್ನ ಅಪ್ಪ ಹೇಳ್ತಾ ಇದ್ರು, ನೀವು ತುಂಬ ಕೆಟ್ಟವರು ಅಂತಲ್ಲ ನಮ್ಮಮ್ಮ ಹೇಳ್ತಾ ಇದ್ರು. ಅವರಿಗೆ ಪಾಪ ಇನ್ನೂ ಫಿಲ್ಟರ್ ಬೆಳೆದಿಲ್ಲ ಅಲ್ವಾ? ಸೊ ಲೆಟ್ ದೆಮ್ ಅಂಡರ್ಸ್ಟ್ಯಾಂಡ್ ಆಲ್ ಪೀಪಲ್ ಆರ್ ಗುಡ್. ಲೇಟರ್ ಅವ್ರು ಬೆಳೆದು ದೊಡ್ಡವರಾದ್ಮೇಲೆ ಅವರಿಗೆ ಜನರ ಬಗ್ಗೆ ಅವರದೇ ಆದಂಥ ಅಭಿಪ್ರಾಯ ಇಟ್ಕೊಳ್ಳಿ. ಈಗಲೇ ನಾವು ನಿನ್ನ ಚಿಕ್ಕಪ್ಪ ಕೆಟ್ಟವನು, ನಿನ್ನ ಅತ್ತೆ ಕೆಟ್ಟವಳು, ನಿನ್ನ ಅಜ್ಜಿ ಕೆಟ್ಟವಳು, ಯಾಕೆ ನಾವು ಹಾಕಬೇಕು? ಅವ್ರಿಗೆ ಆ ಬಯಾಸ್ಡ್ ಒಪಿನಿಯನ್ ನಾವು ಯಾಕೆ ಹಾಕಬೇಕು? ಒಂದು ದಂಪತಿಗಳು ನನ್ನ ಹತ್ರ ಬಂದಿದ್ರು ಸರ್, ಮಕ್ಕಳಿಗೆ ಶನಿವಾರ ಆದಿತ್ಯವಾರ ನನ್ನ ತಂದೆ ತಾಯಿ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ವಿ. ಆ ಮಕ್ಕಳು ತುಂಬ ಎಂಜಾಯ್ ಮಾಡ್ತಿದ್ರು. ಅಲ್ಲಿ ಬಾವಿ ಇದೆ, ಸ್ವಿಮ್ಮಿಂಗ್ ಮಾಡ್ತಾಯಿದ್ರು, ಮರಗಳಿದೆ ಹತ್ತುತ್ತಾ ಇದ್ರು, ಸಾಕು ಪ್ರಾಣಿಗಳಿದೆ, ಅದ್ರ ಜೊತೆ ಆಟ ಆಡ್ತಿದ್ರು. ಈಗ 2 ವರ್ಷದಿಂದ ಇವಳು ಸ್ಟಾಪ್ ಮಾಡಿಬಿಟ್ಟಿದ್ದಾಳೆ, ಅಜ್ಜಿ ಮನೆಗೆ ಹೋಗ್ಲಿಕ್ಕಿಲ್ಲ. ಅವಳು ಒಳಗೆ ಬಂದಾಗ, ಅಂದರೆ ಹಸ್ಬೆಂಡ್ ಸಪ್ರೇಟ್ ವೈಫ್ ಸಪ್ರೇಟ್, ಅಥವಾ ಅವಳು ನಿಮ್ಮ ಹತ್ರ ಬಂದಾಗ ಸ್ವಲ್ಪ ಹೇಳಿ ಸರ್. ನಾನು ಆಕೆ ಒಳಗೆ ಬಂದಾಗ ಹೇಳಿದೆ, ಮಕ್ಕಳನ್ನಂತೆ ಅಜ್ಜಿ ಮನೆಗೆ ಕಳಿಸ್ಬೋದಲ್ಲ? ಹಾಂ, ಇವ್ರು ಹೇಳಿದ್ರು ನಿಮ್ಮ ಹತ್ರ? ಅಲ್ಲ, ಅವನು ಎದ್ರಕೊಂಡು ಹೇಳಿದ್ದಾನೆ, ಮತ್ತೆ ಮನೆಗೆ ಹೋಗಿ ಜೋರು ಮಾಡಬೇಡ. ನಾನು ಕಳಿಸೋದಿಲ್ಲ ಸರ್, ನಾನು ಅವ್ರಿಗೇನು ಹೋಗೋದು ಬೇಡ ಅಂತ ಹೇಳಿಲ್ಲ, ಇನ್ನು ಅದನ್ನು ಕೂಡ ಬಿಟ್ಟಿದ್ದೇನೆ ಅಂತ. ಅವ್ರಿಗೆ ಹೋಗಿ ಬರ್ಲಿಕ್ಕೆ ಹೇಳಿದ್ದೇನೆ, ನನ್ನ ಮಕ್ಕಳನ್ನು ನಾನು ಕಳಿಸೋದಿಲ್ಲ. ಅರ್ಥ ಆಗಲಿಲ್ಲ ಅಂದರೆ, ನಿನ್ನ ತಾಯಿ ಮನೆಗೆ ನೀನು ಹೋಗಿ ಬಾ, ನನ್ನ ಮಕ್ಕಳನ್ನು ಕಳಿಸೋದಿಲ್ಲ. ಯಾಕೆ? ಅಲ್ಲ, ಅವರು ನನಗೆ ಗೌರವ ಕೊಡೋದಿಲ್ಲ, ನನಗೆ ಗೌರವ ಕೊಡೋದಿಲ್ಲ, ನಾನು ನನ್ನ ಮಕ್ಕಳನ್ನ ಕಳಿಸೋದಿಲ್ಲ. ಎರಡು ಸಪ್ರೇಟ್ ವಿಚಾರಗಳು. ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಅವರು, ಮಕ್ಕಳು ಚೆನ್ನಾಗಿ ನೋಡ್ಕೊಳ್ತಾರೆ. ನನಗೆ ಅವ್ರಿಗೆ ಮಕ್ಕಳಷ್ಟೇ ಬೇಕು, ನಾನು ಬೇಡ. ಅಲ್ಲ, ಅದು ಬೇರೆ ಸಮಸ್ಯೆ, ಅದನ್ನು ಸಪ್ರೇಟಾಗಿ ಮಾತಾಡೋಣ. ಆದರೆ ಈ ಇಬ್ಬರು ದೊಡ್ಡವರ ಮಧ್ಯದಲ್ಲಿ 2 ವರ್ಷ ಮಗುವಿಗೆ ಬಾಲ್ಯ ಹಾಳಾಯ್ತಾ? ಅದಾಗಬಾರ್ದು. ಮಕ್ಕಳಿಗೆ ಅಜ್ಜ ಅಜ್ಜಿ ಪ್ರೀತಿ, ಅತ್ತೆ ಪ್ರೀತಿ, ಮಾವನ ಪ್ರೀತಿ, ಚಿಕ್ಕಪ್ಪನ ಪ್ರೀತಿ ತಪ್ಪಿ ಹೋಗಬಾರ್ದು. ಕಸಿನ್ಸ್, ಎಷ್ಟೋ ಸಲ ಈ ಕಸಿನ್ಸು ನಾನು ನಮ್ಮ ಮನೆಗಳಲ್ಲಿ ನೋಡ್ತಾ ಇರ್ತೀನಿ, ಅವೇ ಮಾತಾಡ್ಕೊಂಡು ಮೆಸೇಜ್ ಮಾಡ್ಕೊಳ್ತಾ ಇರ್ತವೆ, ಏನೇನು ನೀವಮ್ಮ ಬಾರಿ ಕಿತ್ತಾಡ್ತಿದ್ದಾರೆ ಇವತ್ತು. ಅಥವಾ ಅವರಿಬ್ಬರು ಬಂದು ಚೆನ್ನಾಗಿ ಮಾತಾಡ್ತಿದ್ರೆ, ಏನಿವತ್ತು ಇವ್ರಿಗೆ ಇಬ್ಬರು ಹಿಂಗಿದ್ದಾರೆ. ಆಮೇಲೆ ಮತ್ತೆ ಮೆಸೇಜ್ ಮಾಡ್ಕೊಳ್ತಾರೆ, ನೀವಮ್ಮ ಹೋದ್ಮೇಲೆ ನಮ್ಮಮ್ಮ ಹಿಂಗೆ ಹೇಳ್ತಾ ಇದ್ರು ನೀವಮ್ಮನ ಬಗ್ಗೆ ಅಂತ. ಆ ಕಸಿನ್ಸ್ ಮಾತಾಡ್ಕೊಳ್ತಾ ಇರ್ತವೆ. ಇವ್ರು ಯಾವಾಗ ಚೆನ್ನಾಗಿರ್ತಾರೋ, ಯಾವಾಗ ಕಿತ್ತಾಡ್ತಾರೋ ಗೊತ್ತಿಲ್ಲ. ಅವ್ರಿಗೆ ಒಂದು ಎಂಟರ್ಟೈನ್ಮೆಂಟ್ ಆಗಿಬಿಡುತ್ತೆ ಅವ್ರ ಅಪ್ಪ ಅಮ್ಮ ಮಾಡೋದು. ಸೊ ಮಕ್ಕಳಾಗಿರಲಿ, ಅವರ ಚಿಕ್ಕಪ್ಪನ ಮಕ್ಕಳ ಜೊತೆಗೆ, ಮಾವನ ಮಕ್ಕಳ ಜೊತೆಗೆ, ಅಜ್ಜ ಅಜ್ಜಿ ಜೊತೆಗೆ ಬೆರೀಲಿ. ನಮ್ಮದೇ ಆದಂಥ ಒಂದು ಬಯಾಸ್ಡ್ ಒಪಿನಿಯನ್ಸ್ನ ಅವ್ರ ಮೇಲೆ ಹೇರುತ್ತೇವೆ ಅಲ್ವಾ? ಅವ್ರ ಮನೆಗೆ ಹೋಗ್ಬೇಡ, ಇವ್ರ ಮನೆಗೆ ಹೋಗ್ಬೇಡ, ಅವರು ವಿಶ್ವಮಾನವರು, ಎಲ್ಲರ ಮನೆಗೆ ಹೋಗ್ಬೇಕು, ಅವ್ರು ಎಲ್ಲರೂ ಸ್ನೇಹಿತರು ಅವ್ರಿಗೆ ಬೇಕು. ಅನಾವಶ್ಯಕವಾದಂತಹ ಇನ್ಸೆಕ್ಯೂರಿಟೀಸ್, ಭಯಗಳನ್ನು ಅವ್ರ ತಲೆಯಲ್ಲಿ ತುಂಬಬೇಡಿ. ನಮ್ಮ ಚೇಂಬರಿಗೆ ಬಂದಿರ್ತಾರೆ, ಅವರ ಮಕ್ಕಳನ್ನು ತೋರಿಸ್ಲಿಕ್ಕೆ ಕೌನ್ಸಿಲಿಂಗ್ ಕರ್ಕೊಂಡು ಬಂದಿರ್ತಾರೆ. ನನ್ನ ಹತ್ರ ಮಾತಾಡಬೇಕಲ್ಲ, ನನ್ನ ಹತ್ರ ಮಾತಾಡುವಾಗ ಈ ಪಟ್ಟಂತ ಹೋಗ್ತಾರೆ, ಹೊಡಿತಾರೆ, ಹಿಂಗೆ ಕೈ ಹಿಡ್ಕೊಳ್ತಾರೆ. ಅವ್ನು ಆಚೆ ಹೋದ ತಕ್ಷಣ ಹಿಂಗೆ ಇಟ್ಕೊಳ್ತಾರೆ. ನಾನು ಅವ್ನು ಬಿಡಿಯಮ್ಮ, ಇಲ್ಲ ಅವ್ನು ಏನಾರು ಎಳೆದ್ಬಿಡ್ತಾನೆ, ಅಲ್ಲ ಏನಾರು ಅವ್ನು ಬೀಳಿಸ್ಬಿಡ್ತಾನೆ. ಬೀಳಿಸಿದ್ರೆ ಮತ್ತೆ ನೋಡೋಣ ಬಿಡು. ಆಮೇಲೆ ಅವನು ಇಡೀ ನನ್ನ ಚೇಂಬರೆಲ್ಲ ತಿರುಗಾಡ್ತಾನೆ, ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾನೆ, ಎಲ್ಲ ನೋಡ್ತಾನೆ, ಕಡೆಗೆ ಏನೂ ಬೀಳಿಸ್ಲಿಲ್ಲ. ಆದರೆ ನನಗೇನು ನಂಬಿಕೆ ಇಲ್ಲ ಅಂದರೆ, ಅಯ್ಯೋ ಅದು ಮುಟ್ಬೇಡ, ಅಯ್ಯೋ ಇದು ಮುಟ್ಬೇಡ, ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಅದು ಮಾಡಬೇಡ, ಅವಶ್ಯಕವಾಗಿ ಐ ಡೋಂಟ್ ಟ್ರಸ್ಟ್ ಯು ಅಂತ ಹೇಳಿದೆ. ಆ ಭಯಗಳನ್ನು ಅವರು ತುಂಬಿಸ್ಬೇಡಿ. ನಾನು ಶಾಲೆಯಲ್ಲಿ
ಸ್ಪೀಚಿಗೆ ಹೆಸರು ಕೊಡ್ತೀವಿ, ನೀನು ಬೇಡ ಕೊಡಬೇಡ, ಸುಮ್ಮನೆ ಅಸಹ್ಯ ಅಲ್ಲೋಗಿ ಏನು ಗೊತ್ತಾಗಿಲ್ಲ ನನಗೆ. ನಾನು ಪಿಕ್ನಿಕ್ಗೆ ಹೋಗ್ತೇನೆ, ಪಿಕ್ನಿಕ್ಗೆ ಹೋಗಬೇಡ, ಆಗೋದಿಲ್ಲ ನನಗೆಲ್ಲ ಕರ್ಕೊಂಡು ಬರಲಿಕ್ಕೆ ಬಿಟ್ಟು ಬರಲಿಕ್ಕೆಲ್ಲ ಆಗೋದಿಲ್ಲ. ನಾನು ಯಾವುದಾದ್ರು ಕ್ಲಾಸಿಗೆ ಸೇರ್ತೀನಿ, ಇಲ್ಲ ಯಾವುದಕ್ಕೆ ಹೋಗ್ಲಿಕ್ಕಿಲ್ಲ. ಎಷ್ಟೊಂದು ವಿಚಾರಗಳಲ್ಲಿ ನಾವು ಅವರಲ್ಲಿ ಅನಾವಶ್ಯಕ ಭಯಗಳನ್ನು ತುಂಬಿಸ್ಬಿಡ್ತೇವೆ ಅಂತಂದರೆ ಅವರು ಅದನ್ನು ನಂಬಲಿಕ್ಕೆ ಶುರು ಮಾಡ್ತಾರೆ. ಯಾಕೆಂದರೆ ಹೇಳ್ತಿರೋದು ಯಾರು? ಅಪ್ಪ ಅಮ್ಮ ಹೇಳ್ತಿದ್ದಾರೆ ಅಂದರೆ ಸತ್ಯ ಇರಬೇಕು ಅಂತ ನಂಬಲಿಕ್ಕೆ ಶುರು ಮಾಡ್ತಾರೆ. ಸಾಧ್ಯವಾದಷ್ಟು ಅವರಲ್ಲಿ ಒಳ್ಳೆ ವಿಚಾರಗಳು ತುಂಬ. ಯು ಆರ್ ಮೈ ಹೀರೋ, ಯು ಆರ್ ಮೈ ಚಾಂಪಿಯನ್, ನಿಂದೆ ಆಗುತ್ತೆ, ಮಾಡು, ನಾನಿದ್ದೇನೆ, ಯಾಕಾಗೋದಿಲ್ಲ ನೋಡೋಣ ಅಂತ ಹೇಳ್ತಿದ್ರೆ ಇಲ್ಲಿ ಬಿಕಮ್ ಒನ್ ಡೇ ಹೀರೋ ಅಲ್ವಾ? ಈ ಪಾಸ್ ಆಗ್ತೀಯಲ್ಲ, ನಮ್ಗೆ ಯಾಕೋ ಡೌಟ್ ಈ ಸರಿ, ನಿಮ್ಮ ಮುಖ ನೋಡ್ಕೊ ಹೇಗಿದೆ, ವೇಸ್ಟ್ ಬೇರು, ರೂಮ್ ನೋಡ್ಕೊ, ನೀವು ಡ್ರೆಸ್ ನೋಡ್ಕೊ, ಏನು ಮಗ ಅಂತ ಉಟ್ಕೊಂಡಿದ್ಯಾ, ಈ ಲೈಫಲ್ಲಿ ಉದ್ಧಾರ ಆಗಲ್ಲ ಕಣ, ನಂಗೆ ಗೊತ್ತು. ಹೇಳ್ತಾ ಇರಿ, ಅವನು ಉದ್ಧಾರ ಆಗಲ್ಲ. ಯಾಕೆ? ನಿಮ್ಮ ಮಾತಿಗೆ ಆ ಶಕ್ತಿ ಇದೆ. ಹೇಳ್ತಿರೋದು ಅಮ್ಮ ಅಂದಮೇಲೆ ಅದು ಸತ್ಯ ಅಲ್ವಾ? ನಾನೊಂದು 2 ವರ್ಷದಿಂದ ಒಂದು ಇಂಜಿನಿಯರಿಂಗ್ ವಿದ್ಯಾರ್ಥಿಯನ್ನು ನೋಡ್ತಾ ಇದ್ದೆ. ಅವನು ಈ ಸರಿ ಒಂದು 4 ಸಬ್ಜೆಕ್ಟ್ ಗ್ಯಾರಂಟಿ ಫೇಲ್ ಆಗುತ್ತೆ ಸರ್. ತಾಯಿ ಹೇಳಿದ್ರು, ಅವನು ಅಮ್ಮ ಇಲ್ಲ ಎಲ್ಲ ಚೆನ್ನಾಗಾಗಿದೆ, 2 ಅಷ್ಟೇ ಡೌಟ್ ಇರೋದು. ಸುಮ್ಮನೆ ಕೂತ್ಕೊಳ್ಳ, 2, 4 ಏನು ದೊಡ್ಡ ಡಿಫ್ರೆನ್ಸು? ಆ ಮಗುಗೆ ಡಿಫ್ರೆನ್ಸು, 4ಅಲ್ಲಿ ಫೇಲ್ ಆಗಿದ್ದೀನಿ ಅಂತ ಹೇಳ್ಕೊಳ್ಳಿಕ್ಕೆ ಬೇಜಾರು ಅಲ್ವಾ? ಈ ಅಮ್ಮ ಹೇಳೋದೇನೋ ಅಡ್ವಾನ್ಸ್ ಆಗಿ ರಿಸಲ್ಟ್ಸ್ ಬಂದಿಲ್ಲ, ಅವನು ಹೇಳ್ತಾ ಇದ್ದಾನೆ 2ರಲ್ಲಿ ಡೌಟು ಅಂತ. ಅಮ್ಮ ಹೇಳ್ತಿದ್ರೆ ಒಂದು 4 ಗ್ಯಾರಂಟಿ ಹೋಗುತ್ತೆ ಸರ್. ಅವರನ್ನು ತೆಗಳಬೇಡಿ, ಅವರಲ್ಲಿ ಅನಾವಶ್ಯಕ ಭಯಗಳನ್ನು ಹುಟ್ಟು ಹಾಕಬೇಡಿ. ಸಾಧ್ಯವಾದಷ್ಟು ಯು ಆರ್ ಮೈ ಹೀರೋ, ಯು ಆರ್ ಮೈ ಚಾಂಪಿಯನ್, ಏನಂದ್ರೆ ನನಗಿಷ್ಟ, ಅದನ್ನು ತುಂಬಿ. 1 ಮಗು, 2 ಮಗು, 3 ಮಗು, ಎಷ್ಟು ಜನ ಇದ್ದಾರೆ ಎಲ್ಲರಿಗೂ ಈ ಭಾವನೆಗಳನ್ನು ತುಂಬಿಸ್ಬೇಕು. ಸೊ ಮಕ್ಕಳ ಬೆಳವಣಿಗೆ ಬಗ್ಗೆ ನಾವು ಒಂದು ಸಪ್ತಾಹ ಇಟ್ಕೊಳ್ಬೋದು, 1 ವಾರ ಮಾತಾಡ್ಬೋದು. ಎಲ್ಲದನ್ನು ಇವತ್ತೇ ಮುಗಿಸ್ಲಿಕ್ಕೆ ಹೋದರೆ ಇನ್ನೊಂದು ಸರಿ ಮೇಡಮ್ ಕರೆದ್ರೆ ಬರೋದಿಲ್ಲ ನೀವು ಮತ್ತೆ, ಆಯಿತಾ? ಸೊ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಂತರ ನಿಮ್ಮಲ್ಲಿ ಏನಾದರೂ ಪ್ರಶ್ನೆ